ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ವಂದೇ ಗುರು ಪರಂಪರಾಂ. ಒಂದ್ ನಿಮಿಷ ರೀ, ಇಲ್ಲೇ ಇರ್ರಿ. ಇದನ್ನ ಹಾಗೂ ಗುರುನಾಥ ಆರೂಢನನ್ನ ಹೊರದು ಕಮಲಗಳಲ್ಲಿ ಜ್ಞಾಪಿಸಿಕೊಂಡು ಹಾಗೂ ತಮ್ಮೆಲ್ಲರ ಶುದ್ಧ ಬುದ್ಧಿಯಲ್ಲಿ ಸರ್ವಗತ ಸಾಕ್ಷಿಕನಾಗಿರುವಂತಹ ಪರಾತ್ಪರ ಶಿವನಿಗೆ ವಂದಿಸಿ ಹಾಗೂ ಪುಣ್ಯಾತ್ಮರೇ, ಶರಣ ಶರಣೀಯರೇ, ಆತ್ಮಾನಂದ ಸ್ವರೂಪಿಗಳೇ, ಇವತ್ತಿನ ಈ ಶುಭ ಸಮಯದಲ್ಲಿ ನಾವೆಲ್ಲರೂ ಭಗವದ್ಗೀತೆಯ 8ನೇ ಅಧ್ಯಾಯದ ಅಕ್ಷರ ಪರಬ್ರಹ್ಮ ಯೋಗ ಅದನ್ನು ಕುರಿತು ನಾವು 22ರಿಂದ ಹಿಡ್ಕೊಂಡು ನಾನು ಹೇಳ್ತಾ ಇದ್ದೀನಿ. 21, 22 ಆಯ್ತು. ಒಂದ್ ದಿವಸ 22, 23, 24 ನಿನ್ನೆ ದಿವಸ ಆಯ್ತು. 25, 26 ಮಟ್ಟ ಆಗ್ಯದ. ಇವತ್ತು 27ನೇ ಶ್ಲೋಕ ಕುರಿತು ನಾವು ನಿಲ್ಲೋರು ಅಭ್ಯಾಸ ಮಾಡಬೇಕಾಗಿದೆ. ಯಾವ 27ನೇ ಶ್ಲೋಕದಲ್ಲಿ ಬರುವಂತ ವಿಷಯದ ಪೂರ್ವದಲ್ಲಿ ನಾವು ಏನ್ ಹೇಳಿದಾನೆ ಪರಮಾತ್ಮ, 24ರಲ್ಲಿ ಯಾವ ರೀತಿ ಪರಮಾತ್ಮನ ಒಂದು ಸ್ವರೂಪ ಹೇಳಲ್ಪಟ್ಟದ ಅನ್ನೋದು. ಇಲ್ಲಿ ಪ್ರಶ್ನೆ ಕೇಳಿದ್ದ ಪರಮಾತ್ಮಗೆ, ಆ ಸ್ವರೂಪ ಹೇಗಿರ್ತದೆ, ಅಕ್ಷರ ಪರಬ್ರಹ್ಮ ಅಂದ್ರೆ ಏನು, ಪರಂಧಾಮ ಅಂದ್ರೆ ಏನು, ಅವುಗಳೆಲ್ಲ ಸ್ವರೂಪವನ್ನು ಹೇಳ್ಕೊಂತ ಬಂದ ನಂತರ ನಾವು ಪರಂಧಾಮಕ್ಕೆ ಹೋಗ್ಬೇಕಾಗಿತ್ತು. ಅಂದ್ರ ಅಂತಿಮ ಸ್ಥಾನ ಮೋಕ್ಷ ಗತಿ. ನಾವು ಆ ಸ್ಥಾನಕ್ಕೆ ತಲುಪಬೇಕಾದ್ರೆ ಏನ್ ನಾವು ಸಾಧನೆ ಮಾಡಬೇಕು ಅಂತ ಕೇಳಿದ್ದ. ಆ ಕಾಲದ ಅವಧಿನೂ ಕೇಳಿದ್ದ. ಪುನರಾವರ್ತಿ ರಹಿತವಾದಂತ ಯಾವ ಮೋಕ್ಷ ಸ್ವರೂಪದನೋ ಪರಂಧಾಮದನೋ ಅದಕ್ಕೆ ಸೇರ್ಬೇಕಾಗಿತ್ತು ಅಂತಂದ್ರ ನಾವು ಏನು ಸಾಧನೆಯನ್ನ ಮಾಡಬೇಕು ಅನ್ನೋದನ್ನ ಹೇಳ್ಕೊಂತ ಬಂದಿದ್ರು. ಆ ಪ್ರಕಾರ ಆ ಪರಂಧಾಮದ ಪ್ರಾಪ್ತಿ ಹೇಗೆ ಆಗುತ್ತದೆ ಅಂದಾಗ ಅವ ಹಂಗ ಆಗೋದಿಲ್ಲಪ್ಪ, ಅದಕ್ಕೆ ಅನನ್ಯವಾದಂತ ಚಿಂತನೆ ಬೇಕು. ಅನನ್ಯ ಭಕ್ತಿ, ನ ಅನ್ಯ ಅನನ್ಯ ಅಂದ್ರೆ ಪರಮಾತ್ಮನಲ್ಲಿ ಒಂದಾಗಿರುವಂತದ್ದು, ನ ಅನ್ಯ ಎಲ್ಲೇ ಪರಮಾತ್ಮನಲ್ಲಿ, ಅರ್ಥಾತ್ ಪರಮಾತ್ಮನೇ ನಾವು ಆಗುವಂತದ್ದು. ನಾವೆಲ್ಲರೂ ಪ್ರಾಪ್ತಸ್ಯ ಪ್ರಾಪ್ತಿ, ಈಗಾಗಲೇ ಇದೆ ನಮ್ಮ ಸ್ವರೂಪ, ಮರೆವೆ ಆಗ್ಯದ, ಅಜ್ಞಾನ ಆವೃತ್ತಾಗ್ಯದ. ಅಜ್ಞಾನದ ಪರ್ಯದೆಯನ್ನ ಸರಿಸಿ ಪ್ರಾಪ್ತಸ್ಯ ಪ್ರಾಪ್ತಿ ಕಂಠಾಭರಣ ನ್ಯಾಯದಂತೆ, ಅಲ್ಲಿ ಆಭರಣದ ಕೊಳ್ಳಾಗ ಎಲ್ಲ ಮನೆ ತುಂಬ ಹುಡುಕಾಡ್ತಾಳ, ಯಾರೋ ಜ್ಞಾಪಿಸಿದ್ರು ಅಲ್ಲಿ ಅದಲ್ಲಮ್ಮ ಅಂತ. ಹಾಗೆ ನಮ್ಮ ಪ್ರಾಪ್ತಸ್ಯ ಮೋಕ್ಷ ನಮ್ಮ ಸ್ವರೂಪನದ, ಆದ್ರ ಮರೆವೆ ಆಗ್ಯದ. ಅದನ್ನು ಗುರುಗಳು ಏನ್ ಮಾಡ್ತಾ ಇದ್ದಾರೆ, ಈಗ ನೆನಪಿಸ್ಕೊಡ್ತಾ ಇದ್ದಾರೆ. ಅದು ನೀನೇ ಇದೆಯಾ, ತತ್ವಮಸಿ, ನೀನು ಅದ ಸ್ವರೂಪದಿ. ಏನ್ ಹುಡುಕಾಕೈತಿಯಲ್ಲ ಹೊರಗ, ಅನೇಕ ಮಾರ್ಗಗಳಿಂದ ಕರ್ಮಯೋಗ, ಉಪಾಸನ ಯೋಗ, ಪತಂಜಲಿ ಯೋಗ, ಶಿವಯೋಗ, ರಾಜಯೋಗ, ಲವಯೋಗ, ಹೀಗೆ ಅನೇಕ ಯೋಗಗಳ ಮೂಲಕ ಏನ್ ಮಾಡಾಕೈತಿ, ನೀನು ಹುಡುಕಾಕೈತಿ. ಆದ್ರ ಹೊರಗ ಹುಡುಕಿದ್ರೆ ಸಿಗೋದಿಲ್ಲ. ಅದು ನಿನ್ನ ಸ್ವರೂಪದ. ವಿಷಯಾಗಿ ಹುಡುಕು, ದೃಕ್ಕಾಗಿ ಹುಡುಕು, ಹುಡುಕಾವನ ಸ್ವರೂಪ ಐತೆ ಅದು. ಇದೇ ವಿಷಯ ಕುರಿತು ಮುಂಜಾನೆ ಕೂಡ ಸಾಕಷ್ಟು ವಿಷಯಗಳನ್ನ ಗುರುಗಳು ಹೇಳಿದ್ದಾರೆ. ಅದೇ ಇನ್ನೊಂದು ರೂಪ, ಯಾವ ಬೇರೆ ಹೇಳುವುದಿಲ್ಲ, ಇಲ್ಲ, ಒಂದೇ ಮಾರ್ಗ, ಜ್ಞಾನ ಮಾರ್ಗ. ಇನ್ನು ಉಳಿದ ಮಾರ್ಗಗಳು ಅದಾವ ಅಂದ್ರೆ ಅವು ಪರಂಪರಾ ಸಾಧನೆಗಳು, ಅಂತಃಕರಣ ಶುದ್ಧಿಯನ್ನು ಮಾಡಿಕೊಡ್ತಾವೆ. ಅದು ಜ್ಞಾನ ಯೋಗ್ಯತಾ ಪ್ರಾಪ್ತಿಗೆ ಕಾರಣ ಆಗ್ತಾವು. ಚಿತ್ತ ಶುದ್ಧಿ, ಅಂತಃಕರಣ ಶುದ್ಧಿ ಆದವನೇ ಈ ಜ್ಞಾನಕ್ಕೆ ಬರ್ತಾನ.
ಇಲ್ಲಿ ಶ್ರವಣ ಮನಗಳು ಘಟಿಸ್ತವ, ಗುರುಗಳ ದರ್ಶನ ಆಗ್ತದ. ಇದನ್ನ ನೋಡುವಾಗ ಅಕಸ್ಮಾತ್ ಶರೀರ ಹೋದ್ರೆ ಏನ್ ಗತಿ ಅಂತ ಕೇಳ್ಯಾರ. ಅಥವಾ ಉಪಾಸನ ಮಾಡುವಾಗ ಕರ್ಮಯೋಗಿ ಒಂದು ಸಗುಣದಲ್ಲಿ ಸಕಾಮ ಭಕ್ತಿ ಅದ, ನಿಷ್ಕಾಮನೂ ಅದ. ಸಗುಣ ಯೋಗದಲ್ಲಿ ನಿಷ್ಕಾಮ ಕರ್ಮಯೋಗಿ, ಸಕಾಮ ಕರ್ಮಯೋಗಿ. ಸಕಾಮ ಕರ್ಮಯೋಗಿ ಶರೀರ ಬಿಟ್ರೆ ಏನಾಗ್ತದ? ಇಲ್ಲಿಯೂ ಅದು ಒಂದದ. ಉಪಾಸನಾ ಮಾರ್ಗದಲ್ಲಿ ಅವ ಅಂತಿಮ ಅವಸ್ಥೆ ಪಡೆದಾನ, ಸಗುಣ ಸಾಕ್ಷಾತ್ಕಾರ ಮಾಡಿಕೊಂಡಾನ. ಸಕಾಮದಿಂದ ಒಳ್ಳೆಯ ಪುಣ್ಯ ಭೋಗಗಳನ್ನ ಅಪೇಕ್ಷಿಸಿ ಯಜ್ಞ ಯಾಗಾದಿಗಳನ್ನ ಮಾಡಿ, ಪೂಜಾ ವ್ರತಾದಿಗಳನ್ನ ಮಾಡಿ, ದಾನ ಧರ್ಮಾದಿಗಳನ್ನ ಮಾಡಿ ಅವನು ಶರೀರ ಬಿಟ್ಟಾನ. ಅವನ ಅಪೇಕ್ಷೆ ಆದ ಉತ್ತಮ ಲೋಕಗಳನ್ನು ಹೊಂದಬೇಕಂತ. ಆದರೆ ಬ್ರಹ್ಮಲೋಕ ಅಲ್ಲ, ಒಳ್ಳೆಯ ಲೋಕಗಳು, ಮೇಲಿನ 5 ಲೋಕಗಳು ಮೃತ್ಯುದಿಂದ ಭೂ ಭೂರ್ವ ಸ್ವ ತಪೋ ಅದಾವ. ಮಹರ್ಲೋಕ, ತಪೋಲೋಕ, ಒಂದಕ್ಕಿಂತ ಹೆಚ್ಚು ಉನ್ನತವಾದಂತ ಲೋಕಗಳ ಅಪೇಕ್ಷೆಯಿಂದ ಶರೀರ ಬಿಟ್ಟಾನ. ಅವಾಗ ಮಾರ್ಗ 2 ಅದಾವ, ಹೋಗುದೊಂದು ಬರುವುದೊಂದು. ಪುಣ್ಯ ತೀರ್ಥ ತಕ್ಷಣ ಬರಬೇಕವ. ಆದ್ರೆ ಇನ್ನೊಂದು ಮಾರ್ಗ ಅದ, ಅದು ಹೊಳೆ ಬರೋದನೇ ಇಲ್ಲ. ನ ಪುನರಾವರ್ತಿತೆ. ಅವನು ಏನ್ ಮಾಡ್ಯಾನ? ಓಂಕಾರ ಉಪಾಸನೆ, ಈಶ್ವರ ಉಪಾಸನೆ, ಅಹಂ ಬ್ರಹ್ಮಾಸ್ಮಿ ಜ್ಞಾನದ ಉಪಾಸನೆಯನ್ನ ಮಾಡಿದಾನೆ, ಓಂಕಾರ ಉಪಾಸನೆ ಮಾಡಿದಾನೆ. ಅವ ಏನ್ ಮಾಡ್ತಾನೆ? ಅರ್ಚರಾದಿ ಮಾರ್ಗದಿಂದ, ಅರ್ಥಾತ್ 4 ರೀತಿಯಿಂದ. ಅರ್ಚರಾದಿ ಮಾರ್ಗ ಅಂದ್ರೆ ದೇವಯಾನದ ಮೂಲಕ ಅವನ್ನ ಬಹಳ ದೊಡ್ಡ ಒಂದು ಹೋಲ್ಮೆದ. ಏನ್ 4 ನಮನಿ ಅಲ್ಲ, ಎಷ್ಟೋ ಮಂದಿ ಅವನ್ನ ಗೈಡರ್ಸ್ ಕರ್ಕೊಂಡು ಹೋಗ್ತಾರ. ಜ್ಯೋತಿರ್ಮಯವಾಗಿ ಬೆಳಕಿನ ಲೋಕ, ಅಲ್ಲಿ ದೇವತೆಗಳು ಕರ್ಕೊಂಡು ಹೋಗ್ತಾರ್ರಿ ಅವನ್ನ. ಸೂರ್ಯ ಲೋಕ, ಸೂರ್ಯ ದೇವ ನಮ್ಮನ್ನ ಸಾಕ್ಷಾತ್ ನಿಂತು ಕರ್ಕೊಂಡು ಹೋಗ್ತಾನ ಕೈ ಹಿಡಿದು. ಅಗ್ನಿದೇವ ಅವನ ಕೈಯಾಗ ಕೊಡ್ತಾನ. ಅವ ಅಗ್ನಿದೇವ ಕೆಲವು ದಿವಸ ಇಟ್ಕೊಂಡು ಅವ ಹಗಲು ದೇವತೆ ಕೊಡ್ತಾನ ಲೋಕ. ಅಲ್ಲಿಂದ ಆ ಪಕ್ಷ ಯಾವ್ದು ಪಕ್ಷ ಬರ್ತದ, ಶುಕ್ಲ ಪಕ್ಷ ಬರುವವರೆಗೆ ಇಟ್ಕೊಂಡು ಅಲ್ಲಿ ಅವ ದಾಟಿಸ್ತಾನ. ಅವ ಉತ್ತರಾಯಣಕ್ಕೆ ಕಳಿಸ್ತಾನ ನೋಡ್ರಿ. ಅಲ್ಲಿಂದ ಹತ್ರವೇ ಬ್ರಹ್ಮಲೋಕಕ್ಕೆ ಹೋಗುದು. ಎಂತ ಆನರ್ ರೀ. ಒಬ್ಬ ಮಿನಿಸ್ಟರ್ ಇಲ್ಲಿ ಬರ್ತಾನ ಕರ್ನಾಟಕಕ್ಕಂತಂದ್ರ ಅವ್ರ ಕೆಲಸ ಇರ್ತದ ಕಲೆಕ್ಟರ್ದು. ಗವರ್ನರ್ ಬರ್ತಾನಂದ್ರ ಅಲ್ಲಿರ್ತಕ್ಕಂತ ಕಲೆಕ್ಟರು ಅವನು ತಂದು ಇಲ್ಲಿ ಹಚ್ತಾನ, ಒಂದು ರಾಜ್ಯಕ್ಕೆ ಹಚ್ತಾನ. ಅಲ್ಲಿ ಬೌಂಡ್ರಿ ದಾಟುಬಿಟ್ಟ ಅವ್ರ ಕೆಲಸ. ಅಲ್ಲಿಂದ ಮುತ್ತ ಆನರ್ ಮಾಡಿ ಮುಂದಿನ ರಾಜ್ಯಕ್ಕೆ ಕಳಿಸ್ತಾರ. ಅಲ್ಲಿಂದ ಹಿಂಗ ಪ್ರತಿಯೊಬ್ರು ಅವ್ರನ್ನ ಆನರ್ ಮಾಡಿ ಬೀಳ್ಕೊಟ್ಟು ಕರ್ನಾಟಕಕ್ಕೆ ಬರ್ತಾನವ. ಯಾವುದೇ ಮಂತ್ರಿ, ಉನ್ನತ ಖಾತೆಯ ಮಂತ್ರಿ. ಹಂಗ ಇಲ್ಲಿ ನಾವೇನಿದೇವ್ರ, ನಾವು ಉನ್ನತ ಖಾತೆಯನ್ನು ಹೊಂದಿದ್ದೀವಿ, ಸಾಮಾನ್ಯರಲ್ಲ. ಓಂಕಾರ ಉಪಾಸನೆಯನ್ನು ಮಾಡೀವಿ, ಜೀವನ ಪರ್ಯಂತರ ಅವನ ಸ್ಮರಣೆಯನ್ನು ಮಾಡಿದೀವಿ. ಸಾಂದಲ್ಲ ಇದು. ಯಾಕೆ ಹೇಳ್ರಿ? ನಾವು ಅದನ್ನ ಜೀವನ ಪರ್ಯಂತರ ಉಸಿರಿ ಬಿಡುವಾಗ ಸಹಿತ ಅದನ್ನ ಜ್ಞಾಪ ಮಾಡೀವಿ. ಯಾ ಮತಿ ಯಾ ಗತಿ ಸಾ ಗತಿ ತಸ್ಮಾತ್ ಸರ್ವೇಶು ಕಾಲೇಶು ಮಾಮನುಸ್ಮರ ಯುದ್ಧ ಚ. ಯಾವಾಗಲೂ ನಿರಂತರವಾಗಿ ಪರಮಾತ್ಮನ ಸ್ಮರಣೆ ಮಾಡಿದ್ದಾರೆ. ಮೈ ಅರ್ಪಿತ ಮನೋಬುದ್ಧಿರ್ ಮಾಂ ಏವ ನ ಸಂಶಯಂ. ಸಂಶಯನೇ ಇಲ್ಲ. ನನಗೆ ಅರ್ಪಿಸಿಬಿಟ್ಟ ನಾವು ಪರಮಾತ್ಮನಿಗೆ ಎಲ್ಲಾ ಮನಬುದ್ಧಿಗಳನ್ನ, ನಿಸ್ಸಂದೇಹವಾಗಿ ಪರಮಾತ್ಮ ಲೋಕವನ್ನ ಪಡಿತಾನೆ ಅಂತ ಹೇಳ್ಯಾರ. ಹೌದಾ? ಅದಕ್ಕೆ ಅವೇನ್ ಮಾಡ್ತಾನೆ? ಯಂ ವಾಪಿ ಸ್ಮರನ್ ಭಾವಂ ತ್ಯಜಂತೆ ಕಲೇವರಂ ತಮ್ ತಮೇವೈತಿ ಕೌಂತೆಯ ಸದಾ ತದ್ಭಾವಿತ. ಅಂತ್ಯಕಾಲದಲ್ಲಿ ನನ್ನ ಸ್ಮರಣ ಮಾಡ್ತಾನವ, ಶರೀರ ತ್ಯಾಗ ಮಾಡ್ತಾನ, ನನ್ನ ಸ್ಮರಣೆಯಲ್ಲಿ ಅದನ್ನ ಪಡಿತಾನೆ ಅನ್ನುವಂಥದ್ದು ಹಿಂದೆಲ್ಲ ನೋಡ್ಕೊಂಡು ಬಂದಿವಿ. ಆ ಬ್ರಹ್ಮಲೋಕದ ಸ್ವರೂಪವನ್ನು ಕೂಡ ಹೇಳಿದರು, ಅವಧಿಯನ್ನು ಹೇಳಿದರು. ಹತ್ರ ಐತಿ, ಅಲ್ಲಿಂದಲ್ಲೇ ಬ್ರಹ್ಮನ ಪರ್ಯಂತರ ಇದ್ದು ಸುಖಭೋಗವನ್ನ ಮಾಡಿ ಅಲ್ಲೇ ಶಾಸ್ತ್ರಾದಿಗಳನ್ನ ಬ್ರಹ್ಮನ ಮುಖಾಂತರ ಕೇಳಿ ಅಲ್ಲಿಂದ ಮುಕ್ತ ಆಗ್ತಾನ. ಇದೊಂದು ಗತಿ, ಇದು ಶ್ರೇಷ್ಠವಾದಂತ ಗತಿ.
ಇದು ಪುನರ್ ಇಲ್ಲಿಲ್ಲ, ದಾರಿ ಹೊಳ್ಳಿ ಬರಾಕಿಲ್ಲ, ಅಲ್ಲಿಂದಲ್ಲೇ ಮುಕ್ತ ಆಗ್ತಾನೆ. ಇವಾಗ ದಾರಿ ಆಡದವು ಶಗುನ ಉಪಾಸಕನಿಗೆ. ವಿಷ್ಣು ಲೋಕ, ಶಿವಲೋಕ ಇವನ್ನೆಲ್ಲ ಉಪಾಸನೆ ಮಾಡಿರ್ತಾನೆ ಗಣಪತಿ, ದೇವಿ ಉಪಾಸಕ. ಆಯಾ ಲೋಕಗಳಿಗೆ ಹೋಗ್ತಾರ, ಹೊಳ್ಳಿ ಬರ್ತಾರ. ಹೋಗಾಕು ಮಾರ್ಗದ, ಬರಾಕು ಮಾರ್ಗದ. ಇವನಿಗೆ ಮಾರ್ಗ ಇಲ್ಲಿ ಒಂದೇ ಮಾರ್ಗ, ಅಲ್ಲಿಂದ ಬ್ರಹ್ಮ ಲೋಕಕ್ಕೆ ಹೋಗಿ ಅಲ್ಲಿ ಮುಕ್ತ ಆಗ್ತಾನ. ಹೋಗ್ಲಿ ಇವೆಲ್ಲ ಲೋಕಗಳು ಹೋಗ್ಲಿ. ಅರ್ಚರಾದಿ ಮಾರ್ಗ ಅಂದ್ರೆ ಅದು ಶುಕ್ಲ ಮಾರ್ಗ, ಕೃಷ್ಣ ಮಾರ್ಗ ಇದೊಂದದ, ಇದು ಕತ್ತಲ ಮಾರ್ಗ. ಇವರು ಕರ್ಮಿಗಳ ಕರ್ಮ ಯೋಗ ಮಾಡ್ಯಾರ ಅಂದ್ರು ಕೂಡ, ಎಲ್ಲಾ ಲೌಕಿಕಗಳಿಗೆ ಬಂದಾರ ಅಂದ್ರು ಕೂಡ, ಅವರು ಅಲ್ಲಿಂದ ಮರಳಿ ಬಂದು ಮತ್ತ ಕರ್ಮ ಲೋಕಕ್ಕೆ ಬರಬೇಕು. ಕ್ಷೀಣೆ ಪುಣ್ಯ ಮೃತ್ಯು ಲೋಕ ಮುಷಂತೆ ಅಂತಾರಲ್ಲ. ಪುಣ್ಯ ತೀರಿದ ಮೇಲೆ ಮತ್ತು ಕರ್ಮ ಯೋಗ ಮತ್ ಯಾವ ಜನ ಬರ್ತದೆ ಹೇಳಕ್ ಬರೋದಿಲ್ಲ ಇವಾಗ. ಇರ್ಲಿ, ಈ ಪ್ರಕಾರ ಇವ್ ಕರ್ಮಿ ಒಳಗ ಜೋಡಿಸಿದ್ರಿ ಇವನ್ನ. ಆದರೆ ಅವ ಏನ್ ಮಾಡ್ಯಾನ, ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲಿಂದ ಇನ್ನೊಬ್ಬದಾನ ಇಲ್ಲೇ ಜೀವನ್ನೇ ಅಮುಕ್ತ, ಜೀವನ್ ಮುಕ್ತಿಯನ್ನ ಪಡಿತಾನೆ ಇಲ್ಲೇ. ಗುರುಗಳ ಸಾನ್ನಿಧ್ಯದಲ್ಲಿ ಬಂದು ಶ್ರವಣಾದಿಗಳನ್ನು ಮಾಡಿ, ಮನನಿಧಿಹಾಸಗಳನ್ನು ಮಾಡಿ, ತನ್ನ ಸ್ವರೂಪವನ್ನು ಕಂಡುಕೊಂಡು ಇಲ್ಲೇ ಮುಕ್ತ ಆಗ್ತಾನೆ. ಅವ ವಿದೇಹ ಮುಕ್ತಿಯನ್ನ ಹೊಂತಾನೆ. ಇನ್ನೊಬ್ಬದನ್ರಿ ಕರ್ಮಿ, ಅವ ಯೋಗ ಮಾಡಿಲ್ಲ. ಅವನ ಗತಿ ಏನು, ದೇಹಾಂತರ ಪ್ರಾಪ್ತಿ, ಹೀನ ಜನ್ಮಗಳಿಗೆ ಹೋಗ್ತಾನ. ಪಾಪಾದಿ ಕರ್ಮಗಳನ್ನು ಮಾಡಿರ್ತಾನ, ಅದನ್ನ ಮುಗಿಸೋ ಸಲುವಾಗಿ ಗಿಡ ಮರ ಪಶು ಪಕ್ಷಿ ಎಲ್ಲಾ ಜನ್ಮಗಳ ತಾರ್ತಾನೆ. ದೇಹಾಂತರ ಪ್ರಾಪ್ತಿ, ಲೋಕಾಂತರ ಪ್ರಾಪ್ತಿ ಇಲ್ಲ ಅವಾಗ. ಜ್ಞಾನಿಗೂ ಲೋಕಾಂತರ ಪ್ರಾಪ್ತಿ ಇಲ್ಲ, ಅವು ಮುಕ್ತ. ಇವಾಗ ಲೋಕಾಂತರ, ಇವಾಗೂ ಲೋಕಾಂತರ ಇಲ್ಲ ಜ್ಞಾನಿಗೆ, ಕರ್ಮಿಗೂ ಲೋಕಾಂತರ ಇಲ್ಲ. ಆದ್ರೆ ಒಂದೇನದ ವ್ಯತ್ಯಾಸ ಅಂದ್ರ, ಇವು ಯಾವ ಲೋಕಗಳಿಗೆ ಹೋಗೋದಿಲ್ಲ, ಇಲ್ಲೇ ಮುಕ್ತ ಆಗ್ತಾನ. ಅವ ಲೋಕಾದಿಗಳನ್ನು ಸಂಚಾರ ಮಾಡ್ತಾ ಜನನ ಮನೋರೂಪ ಚಕ್ರವನ್ನ ಹೊಂತ ಹೋಗ್ತಾನೆ ಕರ್ಮಿ. ಅದಕ್ಕ ಈ ಕರ್ಮದ ಉತ್ಕೃಷ್ಟತೆಯನ್ನ ಹೇಳ್ತಾ ಭಗವಂತ ಒಂದಕ್ಕೊಂದು ಶ್ರೇಷ್ಠವಾದಂತ ಭೋಗಯುಕ್ತವಾದಂತ ಲೋಕಗಳನ್ನು ಹೇಳ್ಕೊಂತ ಹೋಗಿದ್ದಾರೆ. ಆ ಪ್ರಕಾರ ಆ ಎರಡು ಮಾರ್ಗವನ್ನು ಹೇಳಿ, ಆ ಮಾರ್ಗಗಳು ಯಾವಾಗಿಂದ ಪ್ರಾರಂಭ ಆಗ್ಯಾವ, ಅವರು ಕರ್ಮ ಉಪಾಸನೆಗಳನ್ನ ಮಾಡ್ತಾರಲ್ಲ, ಯಾವಾಗ ಪ್ರಾರಂಭ ಮಾಡ್ತಾರಲ್ಲ ನಿಷ್ಕಾಮದಿಂದ ಸಕಾಮದಿಂದ, ಆವಾಗ ಪ್ರಾರಂಭ ಆಗ್ಯಾವ. ಈ ಒಂದು 27ನೇ ಶ್ಲೋಕದಲ್ಲಿ ಸಂಕ್ಷಿಪ್ತವಾಗಿ ಇಲ್ಲಿವರೆಗೆ ಹೇಳಿದಿವಿ. ಏನಾದರೂ ಸಂಶಯ ಇದ್ದರೆ ಕೇಳಬಹುದು. ಇನ್ನು ಮೇಲೆ 27ನೇ ಶ್ಲೋಕದಲ್ಲಿ ಒಂದು ಹಿಂದಿರುಗಿ ಬರುವಂತ ಮಾರ್ಗದ ಅಂತ ಹೇಳಿದ್ವಿ ಇಲ್ಲಿವರೆಗೆ. ಒಂದು ಬರಲಾರದ ಮಾರ್ಗದ ಮುಕ್ತ ಸ್ಥಿತಿ. ಇವೆರಡ ಮಾರ್ಗ, ಒಂದು ಮಾರ್ಗದಾಗ ಹೋಗಿ ಬರುವುದದ, ಒಂದು ಮಾರ್ಗದಾಗ ಹೋಗಿ ಬರುವುದಿಲ್ಲ ಅನ್ನೋದು ಮುಕ್ತ ಸ್ಥಿತಿ ಬ್ರಹ್ಮದ ಲೋಕದಿಂದ ಇಲ್ಲೇ. ಇನ್ನ ಈ ಲೋಕದಲ್ಲಿ ಜೀವನ್ ಮುಕ್ತಿ ಹೊಂತಾನಲ್ಲ, ಅವ ಇಲ್ಲೇ ಹೊಂತಾನ ಪರಮಗತಿ, ಅದಕ್ಕೆ ಪರಂಧಾಮ ಈಗೆಲ್ಲ ಹೇಳ್ತಾ. ಈಗ ನಾವು 27ನೇ ಶ್ಲೋಕಕ್ಕೆ ಬರುವ. ನಯೇತೆ ಸ್ಮೃತಿ ಪಾರ್ಥ ಜಾನನ್ ಯೋಗಿ ಮುಹ್ಯತಿ ಕಶ್ಚನ ತಸ್ಮಾತ್ ಸರ್ವೇಷು ಕಾಲೇಷು ಯೋಗಯುಕ್ತ ಭವಾರ್ಜುನ. ಈ ಶ್ಲೋಕದಲ್ಲಿ ಪರಮಾತ್ಮ, ಎಲೆ ಪಾರ್ಥ, ಈ ಎರಡು ಮಾರ್ಗಗಳನ್ನ ನಿನಗೆ ಏನ್ ಮಾಡಿದ್ದೀವಿ ಇಲ್ಲಿವರೆಗೆ ಯಥಾರ್ಥವಾಗಿ ತಿಳಿಪಡಿಸಿದ್ದೀವಿ. ಇಂಥವ್ರು ಏನದಾರಲ್ಲ, ಈ ಎರಡು ಮಾರ್ಗಗಳಲ್ಲಿ ಇದ್ದವರು ಯಾರೂ ಸಹ ಯೋಗಿ ಆದವನು ಅವರು ಮೋಹಕ್ಕೆ ಒಳಗಾಗುವುದಿಲ್ಲ. ನ ಮುಹ್ಯತಿ, ತಸ್ಮಾತ್ ಆ ಕಾರಣದಿಂದ ಎಲೆ ಅರ್ಜುನ, ನೀನು ಎಲ್ಲಾ ಕಾಲದಲ್ಲಿಯೂ ಸಮತ್ವ ಬುದ್ಧಿ ರೂಪಿ ಯೋಗದಿಂದ ಕೂಡಿರು. ಎಲ್ಲಾ ಕಾಲದಲ್ಲಿ ಸಮತ್ವ ಬುದ್ಧಿ ಈಗಾಗಲೇ ಬಂದದ. ಸಮತ್ವಂ ಯೋಗ ಉಚ್ಯತೆ. ಯಾವ ಯೋಗದು, ಆ ಯೋಗವನ್ನ ನಿನ್ನ ಕುರಿತು ಹೇಳ್ತೀನಿ. ಅದು ಆತ್ಮಯೋಗ, ಪರಮಾತ್ಮ ಯೋಗ. ಅರ್ಥಾತ್ ನಮ್ಮ ಚಿತ್ತ ಸಾಧನೆ ಮೂಲಕವಾಗಿ ಶ್ರವಣಾದಿಗಳನ್ನು ಮಾಡಿ, ಯಾವ ಚಿತ್ತ ಶುದ್ಧಿ ದ್ವಾರ ನಮ್ಮ ಅಂತಃಕರಣದಲ್ಲಿ ನಿಧಿಧ್ಯಾಸನ ಪರ ಯೋಗವನ್ನ ಮಾಡಿ ನಾವು ಸ್ವರೂಪದಲ್ಲಿ ಒಂದಾಗುವಂತಹದ್ದು ಪರಮಾತ್ಮ ಯೋಗ, ಆತ್ಮಯೋಗ. ಅದ ಸಮತ್ವವೇ ಹೋಗುಚ್ಯತೆ, ಚಿತ್ತವು ಬ್ರಹ್ಮಾಕಾರ ವೃತ್ತಿಯನ್ನು ಹೊಂದುವಂತಹದ್ದು. ಇದು 5ನೇ ಅಧ್ಯಾಯದಲ್ಲಿ ಈಗಾಗಲೇ ಹೇಳ್ಕೊಂತ ಬಂದಾರ.
ಈ ಯೋಗವನ್ನು ಮಾಡಿದ್ರ ಪುಣ್ಯಾತ್ಮವ. ನೀವು ಪ್ರಪಂಚದಲ್ಲಿ ಇದ್ರು ಕೂಡ ಮುಕ್ತರೇ. ಹೊರಗೆ ಲೋಕಾಸಕ್ತಿ, ಒಳಗೆ ಅನಾಸಕ್ತಿ. ಹೊರಗೆ ವ್ಯವಹಾರ ಮಾಡ್ತಾನ, ಅನ್ರದಾರ, ಮಕ್ಕಳದಾರ, ಭೂಮಿ ಅದ, ಸೀಮೆ ಅದ, ಎಲ್ಲಾ ವ್ಯವಹಾರಗಳದವನು. ಆದ್ರೆ ಒಳಗೆ ಅನಾಸಕ್ತಿ, ಮುಕ್ತಗ್ಯಾನವ, ನಿತ್ಯ ಮುಕ್ತದನ. ಆದ್ರೆ ಏನಂತ ಹೇಳ್ದನವ, ಹೊರಗಿನ ಎಲ್ಲಾ ವ್ಯವಹಾರಗಳು ನಡೆದ್ರು ಕೂಡ ಅವನಿಗೆ ಅವುಗಳ ಬಾಧ ಇಲ್ಲ. ಬಾಧಿತಾನು ವೃತ್ತಿಯಿಂದ ವ್ಯವಹಾರ ಮಾಡ್ತಾನೆ, ಮಿಥ್ಯಾ ಅಂತ. ಈ ಜಗದಾದಿಗಳಲ್ಲಿ, ದೇಹಾದಿಗಳಲ್ಲಿ ಸತ್ತತ್ತ ಬುದ್ಧಿಯನ್ನು ಸಂಪೂರ್ಣವಾಗಿ ನಾಶ ಮಾಡಿ ಆ ಸತ್ಯ ಸ್ವರೂಪ ನಾನೇ ಇದ್ದೇನೆ, ನನ್ನ ಬಿಟ್ಟು ಇನ್ನೊಂದಿಲ್ಲ ಅನ್ನುವಂತ ಭಾವದ ಹೊರಗೆ ಕಂಡ್ರು ಕೂಡ ಪ್ರಾರಬ್ಧಕ್ಕ ಶರೀರವನ್ನು ಒಪ್ಪಿಸಿ ಅವ ವ್ಯವಹಾರ ಮಾಡ್ತಾನ ಅನಾಸಕ್ತಿಯಿಂದ. ಆದ್ರೆ ನಮ್ಮ ದೃಷ್ಟಿಯಿಂದ ಅವಾಗ ಕಾಣ್ತದ, ಅವನಿಗೆ ಸುಖ ದುಃಖಾದಿಗಳದಾವಲ್ಲ, ನಮ್ಮಂತೆ ಉಣ್ತಾನ ತಿಂತಾನ ಅಂತಾರ. ಆದರೆ ಅವನಿಗೆ ಮುಕ್ತಿರಿದ್ದರಿಂದ, ನಿತ್ಯ ಮುಕ್ತನಿದ್ರಿಂದ ಅವನಿಗೆ ಯಾವಿಲ್ಲ, ಅಸಂಗನಾಗ್ಯದಾನ, ಬಾಯ್ತಾನುವೃತ್ತಿಯಿಂದ ವ್ಯವಹಾರ ಮಾಡ್ತಾನ. ಮಿಥ್ಯತ್ವ ನಿಶ್ಚಯ ಆಗೈತೆ ಅವಾಗ. ಮಿಥ್ಯ ಅರಿತರೆ ಸತ್ಯ ಸಿದ್ಧಿ. ಇದು ಮಿಥ್ಯಾ ಅಂತ ತಿಳ್ಕೊಂಡನ, ಸತ್ಯ ಸಿದ್ಧಿ ಆಗೈತಿ, ಅವ್ ಎದ್ರದ್ದು ಬಾಧ ಇಲ್ಲ. ಹಾಗೆ ಈ ಮಿಥ್ಯತ್ವ ನಿಶ್ಚಯದ ಮೂಲಕವಾಗಿ ಆಜ್ಞಾನಿ ಅವ ಯಾವುದೇ ದುಃಖ ದುಮ್ಮಾನಗಳ ಜನರ ಮರಣಾತ್ಮಕವಾದಂತ ಈ ಚಕ್ರಕ್ಕೆ ಬರುವುದಿಲ್ಲ. ಅದನ್ನ ಈ ಶ್ಲೋಕದಲ್ಲಿ ಪರಮಾತ್ಮ ಹೇಳ್ತಾ ಹೋಗ್ತಾನೆ. ಅದು 27ನೇ ಶ್ಲೋಕ ಈಗಾಗಲೇ ನಾವು ಹೇಳಿದೀವಿ. ಅದರ ಸಂಕ್ಷಿಪ್ತನು ಕೂಡ ಈಗಾಗಲೇ ಹೇಳಿದ್ದಾಯ್ತು. ಅದು ಇನ್ನೊಂದು ಸ್ವಲ್ಪ ಹೇಳೋದಪ್ಪಂದ್ರೆ, ಈ ಎರಡು ಮಾರ್ಗಗಳ ಪರಿಣಾಮವನ್ನು ಹೇಳ್ಕೊಂಡು ಬಂದ ನಂತರ ಯೋಗಿ ಯಾವ, ಆತ್ಮಯೋಗಿ ಯಾವುದೇ ಸಂಸಾರದ ವ್ಯಾಮೋಹಕ್ಕೆ ಒಳಗಾಗೋದಿಲ್ಲ. ಒಮ್ಮೆ ಪದಾರ್ಥ ಅಂತ ಬಿಟ್ಟು ಹೋದ್ಮೇಲೆ, ಮಿಥ್ಯತ್ವ ನಿಶ್ಚಯ ಆದ ಮೇಲೆ ಅವ ಹೆಂಗ್ ಸಂಸಾರಕ್ಕೆ ಬೀಳ್ತಾನ? ಬದಲಾವಣೆ ಆಗದೆ, ಎವರ್ ಚೇಂಜಿಂಗ್ ಇರದ, ತಾನು ಬದಲಾವಣೆ ಆಗದಿರುವಂತ, ಯಾವಾಗಲೂ ಇರುವಂತ ನಿತ್ಯ ಸತ್ಯ ಬುದ್ಧ ಮುಕ್ತನಾಗಿರುವುದರಿಂದ ಅವನಿಗೆ ಯಾವ ಸಂಸಾರದ ಬಾಧ ಇಲ್ಲ. ಅವನ ವ್ಯವಹಾರ ಹೆಂಗ ನಿರ್ಲಿಪ್ತವಾಗಿ, ನಿರ್ವಿಕಾರವಾಗಿ ಅವಿರ್ತಾನೆ. ಯಾವಾಗಲೂ ಆ ಯೋಗದಿಂದ ಕೂಡಿರ್ತಾನೆ. ಎಲ್ಲಾ ಸಮಯದಲ್ಲಿ ತನ್ನ ಸ್ವರೂಪದ ಚಿಂತನೆಯಲ್ಲಿ ಇರ್ತಾನೆ. ಹೊರಗೆ ನಮ್ಮ ದೃಷ್ಟಿಯಿಂದ ವ್ಯವಹಾರದಲ್ಲಿ ಕಂಡ್ರು ಕೂಡ ಒಳಗೆ ಮಾತ್ರ ಅನಾಸಕ್ತನಾಗಿ ಅವನು ಇರ್ತಾನೆ ಅನ್ನೋದನ್ನ ಈ ಯಾವ ರೀತಿ ಗುರುಗಳು ಹೇಳ್ತಾರ ಅನ್ನೋದನ್ನ ನಾವು ನೀವು ನೋಡುವ. Having known these two paths, no yogi gets deluded. ಇವೆರಡವನ್ನು ತಿಳ್ಕೊಂಡು ಬಂದ ನಂತರ ಈ 27ನೇ ಶ್ಲೋಕದಲ್ಲಿ ಹೇಳ್ತಾನ ಪರಮಾತ್ಮ, ಸರಿಯಾಗಿ ಇಲ್ಲಿವರೆಗೆ ನೀವು ತಿಳ್ಕೊಂಡಿರ್ಬೇಕು. ಸಗುಣದಲ್ಲಿರ್ತಕ್ಕಂಥ ನಿಷ್ಕಾಮದ ಫಲ, ಸಗುಣದಲ್ಲಿರ್ತಕ್ಕಂಥ ಸಕಾಮದ ಫಲ. ಸಕಾಮದಿಂದ ನಾವು ಫಲದ ಅಪೇಕ್ಷೆಯಿಂದ ಮಾಡಿದ್ರೆ ಯಾವ ಪ್ರಾಪ್ತಿ ಅದ, ನಿಷ್ಕಾಮದ ಮಾಡಿದ್ರೆ ಏನು ಪ್ರಾಪ್ತಿ ಅದ, ಯಾವ ಮಾರ್ಗಗಳದ ಅನ್ನೋದು ಸರಿಯಾಗಿ ತಿಳ್ಕೊಂಡು ಬಂದ ನಂತರ ಅವನಿಗೆ ಮಾತ್ರ ಮೋಹ ಉಂಟಾಗೋದಿಲ್ಲ ಅಂತ ಈ ಶ್ಲೋಕ. ಈ ನೆವರ್ ಗೆಟ್ಸ್ ಡೆಲ್ಯೂಡೆಡ್, ಭ್ರಾಂತ ಆಗುದಿಲ್ಲವ. ದೇರ್ಫೋರ್ ಬಿ ಕಮಿಟೆಡ್ ಟು ಮೆಡಿಟೇಷನ್ ಎಟ್ ಆಲ್ ಟೈಮ್ಸ್. ಅವ ಯಾವಾಗಲೂ ತನ್ನ ಸ್ವರೂಪದ ಚಿಂತನದಲ್ಲೇ ಇರ್ತಾನ. ಹೊರಗೆ ಆಸಕ್ತಿ ಅಂತ ಕಂಡ್ರು ಕೂಡ ಒಳಗೆ ಅನಾಸಕ್ತಿ ಇರ್ತಾನ. ಲೋಕ ವ್ಯವಹಾರ ಮಾಡ್ತಾನ, ಅಲ್ಲಿ ಆಸಕ್ತಿ ಇದ್ದವ್ರಂಗ ಕಾಂತಾನ. ಎಲ್ಲ ನೋಡ್ರಿ, ಜನಕ ಮಹಾರಾಜನ್ ನೋಡ್ರಿ, ಎಂತೆಂತ ಸಿದ್ಧಾರೂಢ್ರ ನೋಡ್ರಿ. ಹೊರಗೆ ನಮ್ ಕೂಡ ನಮ್ಮಂತ, ಅವ್ರು ಕೂಡ ಅವ್ರಂತ, ಒಳಗ ತಮ್ಮಂತ ಆತ್ಮಚಿಂತನದಲ್ಲಿ ಇರ್ತಾರೆ. ಹಾಗೆ ಓ ಅರ್ಜುನ, ಇವೆರಡೂ ನಿಮಗ್ ಗೊತ್ತಾಗಿತ್ತು ಅಂದ್ರ ಈ ಪಾತ್ ಎರಡೂ ಮಾರ್ಗಗಳು ನೀ ಅಂದು ಯಾವ ಜನ್ಮಕ್ಕೂ ಮೋಹಕ್ಕೆ ಒಳಗಾಗೋದಿಲ್ಲಪ್ಪ. Here Krishna says, I have talked about two destinations, two paths and two types of travelers very clearly. ಇಬ್ರು ಪ್ರವಾಸ ಮಾಡೋರು ನಾ ಹೇಳೇನಿ. ಪ್ರಯಾಣಿಕರು ಇಬ್ರು ಅದಾರ ಇಲ್ಲೇ. ಒಬ್ಬ ಶುಕ್ಲ ಗತಿ, ಒಬ್ಬ ಕೃಷ್ಣ ಗತಿ, ಒಬ್ಬ ದೇವ ಮಾರ್ಗ, ಒಬ್ಬ ಧೂಮಾರ್ಗ. ಇವ್ರ ಗತಿಗಳು ಏನೇನ್ ಆಗ್ತಾವ ಅನ್ನೋದು ಹೇಳ್ಕೊಂತ ಬಂದೇನಲ್ಪ ಇಲ್ಲಿವರಿಗೆ.
ಅವರಿಬ್ರು ಟ್ರಾವೆಲರ್ಸ್, ಅವರು ಪ್ರವಾಸಿಗರವರು. ಒಬ್ಬ ಸ್ವರ್ಗಕ್ಕೆ ಪ್ರಯಾಣದ, ಒಬ್ರು ಬ್ರಹ್ಮಲೋಕಕ್ಕೆ ಪ್ರಯಾಣದ. ಅವ್ರದ್ದು ಏನದ ಗತಿ ಅನ್ನೋದು ಹೇಳಿದೀವಿ, ಅವ್ರ ಡಿಫರೆನ್ಸ್ ಏನದ ಹೇಳಿದೀವಿ. ದ್ಯಾಟ್ ಗತಿ ಮೀನ್ಸ್ ವಾಟ್ ಮಾರ್ಗ. ಇಲ್ಲಿ ಗತಿಗಳಂದ್ರೆ ಮಾರ್ಗಗಳನ್ನ ನಿನಗೆ ಹೇಳಿದೀವಿ. ಹ್ಯಾವಿಂಗ್ ಕ್ಲಿಯರ್ಲಿ ಲೋನ್ ದೀಸ್ ಟು ಪಾತ್ಸ್, ಇವನು ಸರಿಯಾಗಿ ತಿಳ್ಕೊಂಡು ಬಂದ ನಂತರ ಇನ್ನು ವಾಟ್ ವೇ ಒನ್ ಪಾತ್ ಲೀಡಿಂಗ್ ಟು ಬೆಟರ್ ಫ್ಯೂಚರ್, ಇವುಗಳಲ್ಲಿ ಯಾವ ಮಾರ್ಗ ನಮಗ ಒಳ್ಳೆಯ ಭವಿಷ್ಯವನ್ನು ತಂದು ಕೊಡ್ತಾ ಇದೆ. ಒಂದು ಕ್ರಮ ಮುಕ್ತಿ ಇದೆ, ಒಂದು ಜೀವನ್ಮುಕ್ತಿ ಇದೆ. ಅಂದ್ರ ಸದ್ಯೋನ್ಮುಕ್ತಿ. ಕ್ರಮ ಮುಕ್ತಿ ಅಂದ್ರೆ ಏನು ಹೇಳಿದ್ರು, ಇಲ್ಲಿವರೆಗೆ ಹೇಳಿದ್ರಲ್ಲ 2 ಪಾತ್. ಅದು ಅವರೆಲ್ಲ ಗೈಡರ್ಸ್ ನಮ್ಮನ್ನ ಕರ್ಕೊಂಡು ಹೋಗಿ ಆ ಲೋಕಕ್ಕೆ ಬಿಟ್ಟು ಅಲ್ಲಿಂದ ಕೆಲವರು ಸಕಾಮಿಗಳು ಏನ್ ಮಾಡ್ತಾರ, ಹೊಳೆ ಬರ್ತಾರ. 2 ಮಾರ್ಗ ಅದಾವ, ಇವು ಹೊಳೆ ಬರುದಿಲ್ಲಲ್ಲ, ಬ್ರಹ್ಮಲೋಕ ಅದಾವ. ಹಾಗೆ 2 ಪಾತ್ಗಳನ್ನ ನಾವು ನಿಮಗೆ ಹೇಳಿದೀವಿ. ಇದು ಕ್ರಮ ಮುಕ್ತಿ. ಇವು ಇನ್ಫೀರಿಯರ್ ಅಂತಾರ. ಈ ಕ್ರಮ ಮುಕ್ತಿ ಜೀವನ್ ಮುಕ್ತನ ಒಂದು ಏನು ಸಾಧನೆ ಅದಲ್ಲ, ಆ ಮಾರ್ಗ ಕಂಪೇರ್ ಮಾಡಿದ್ರ ಇದು ಇನ್ಫೀರಿಯರ್. ನಮ್ದೇನದಲ್ಲ, ಇಲ್ಲಿಂದ ಇಲ್ಲಿ ಮುಕ್ತ ಆಗುವಂತಹದ್ದು ಜೀವನ್ನೇ ಆ ಮುಕ್ತಿ, ಜೀವನ್ ಮುಕ್ತ. ಇದು ಬಹಳ ಶ್ರೇಷ್ಠವಾದಂತ ಮಾರ್ಗ. ಅದು ಶ್ರೇಷ್ಠ ಅಲ್ಲ, ಕನಿಷ್ಠ ಮಾರ್ಗ, ಇನ್ಫೀರಿಯರ್. ಒಂದು ಸುಪೀರಿಯರ್, ಇನ್ನೊಂದು. ನಿಮ್ಗೆ ಯಾವ್ದು ಬೇಕು ಆರಿಸಿಕೊಡ್ರಿ. 2 ಮಾರ್ಗಗಳನ್ನೇ ಮುಂದಿಟ್ಟೇವಿ. 2 marks ಆರ್ ಲೇಡ್. ನಿಮ್ ಮುಂದ ನಾವ್ ಇಟ್ಟಿವಿ. ಹೇಳ್ರಿ, ಬ್ರಹ್ಮಲೋಕದೊಳಗೆ ಏನೇನು ಬಹಳ ಸುಖ ಅದ. ಬ್ರಹ್ಮ ಇರೋ ಪರ್ಯಂತರ 8 ಮಿಲಿಯನ್ಸ್ ವರ್ಷಗಳಲ್ಲಿ ಇರ್ತೀವಿ. ಬ್ರಹ್ಮನ ಆನಂದನೂ ಸಿಗ್ತದ, ಸುಖಾನು ಸಿಗ್ತದ, ಅಲ್ಲಿ ಜ್ಞಾನನೂ ಆಗ್ತದ. ಮತ್ತ ಅದ ಪಾಡಲ್ಲ, ಇಲ್ಲೇ ವೇಳ್ಯಾನ ಇಲ್ಲಿ ಕಷ್ಟ ಎಷ್ಟು ದುಡಿಬೇಕು, ಮಕ್ಕಳು ಸಾಕ್ಬೇಕು, ಲಗ್ನ ಮಾಡ್ಬೇಕು, ನೌಕರಿ ಚಾಕರಿ ಮಾಡ್ಬೇಕು. ಹೋಗಿ ಬಿಡ್ರಿ, ಬ್ರಹ್ಮಲೋಕದ ಆಸೆ ಇಟ್ಕೊಂಡು ಸೇರಿ ಬಿಟ್ಟು ಬಿಡೋನು. ಅಲ್ಲಿ ಹೋಗಿ ಬ್ರಹ್ಮ 2 ಹೊತ್ತು ಉಪದೇಶ ಮಾಡ್ತಾನ, ಆ ಆನಂದ ಕೂಡ ಸಿಗ್ತದ. ಅಲ್ಲಿಂದ ಅಲ್ಲೇ ಮುಕ್ತ ಆಗ್ಬೇಕಂತ ಏನು. ಕೆಲವ್ರ ಆಸೆ ಇರ್ತದ. ನಾನು ಅಂತಿದ್ದೆ ನಮ್ದಾರ ಗುರುಗಳಿಗೆ, ಸ್ವರ್ಗಾದಿ ಭೋಗಗಳು ಬಾಳ ಹೇಳ್ತಾರಲ್ರಿ, ವರ್ಣನ ಭಯ ನೀರು ಬರಾಕ್ತಾವ ನನಗ. ಸ್ವಲ್ಪ ಅದಟ್ ರುಚಿ ನೋಡಿದ್ರಿ ಹೆಂಗ್ರಿ ಅಂತ ಕೇಳಿ ನೀ ಬೇದ್ರವ್ರು ಹುಚ್ಚ ಅಂದ್ರ. ಅಲ್ಲಿ ಲಕ್ಷ ಗಟ್ಲೆ ವರ್ಷ ಗಟ್ಲೆ ಅಲ್ಲಿ ಕೊಳಿ ಬದ್ಲಿ ಇಲ್ಲೇ ಮುಕ್ತ ಆಗಿಬಿಡ್ತೀಯಲ್ಲ, ಇಲ್ಲಿಂದ ಇಲ್ಲೇ. ಅಷ್ಟ ಅವಧಿ ಅದಕ್ಕೆ ಬೇಕಾಗೈತಿ. ಇಲ್ಲೇ ಜೀವನೇ ಇಲ್ಲೇ ಇರ್ತ ಆನಂದ ಪಡಿತೀಯಲ್ಲ, ಅದ ಅಲ್ಲಿ ಹೋಗ್ಲಿ ಬಿಡು. ಸೂಕ್ಷ್ಮ ಶರೀರದೊಳ ಆನಂದ ಇಲ್ಲೇ, ಸ್ಥೂಲ ಶರೀರ ಇದ್ದಾಗಲೇ ಆನಂದ ಪಡಿತೀಯಲ್ಲ. ಜೀವನ್ ಮುಕ್ತಿ ವಿಲಕ್ಷಣ ಆನಂದ ಪಡಿಲಿಕ್ಕೆ ಇಲ್ಲಿ ಅಲ್ಲಿ ಆಗುವುದಿಲ್ಲ, ಹಂಗ ಇಲ್ಲಿ ಆಗ್ತದಪ್ಪ. ಎಲ್ಲರೂ ನಡಮಧ್ಯೆ ಇದ್ದುಕೊಂಡು ಆನಂದ ಪಡಿಯೋಗ್ಯೋ. ಯಾರು ಇಲ್ಲದಾಗ ಅಲ್ಲಿ ನೀವೊಬ್ಬ ಇದ್ದುಕೊಂಡು ಅದನ್ನು ಹೊಂದಿ, ಅದಲ್ಲ, ಅದು ಮುಖ್ಯ ಅಲ್ಲ. ಇದ ಮುಖ್ಯ ಅನ್ನೋದು ಗುರುಗಳು ನನಗೆ ಹೇಳ್ಕೊಂತ ಹೋಗಿದ್ರು ಹಿಂಗ್ ಚರ್ಚೆ ಮಾಡುವಾಗ. ಇರ್ಲಿ, ಇಲ್ಲಿ ನಿಜವಾಗೂ ಬುದ್ಧಿವಂತ ಆದ್ರ, ಏನು ಇಂಟೆಲಿಜೆಂಟ್ ಸೀಕರ್ ವಿಲ್ ನೆವರ್ ವೋಟ್ ಫಾರ್ ದಿ ರಾಂಗ್ ಪಾತ್. ಅವ್ ನಿಜವಾಗ್ಲೂ ಶಾನೇನ ಆದ್ರ, ನಾ ಏನ್ ಅಂದಿನಲ್ಲ ಅವ್ರ ಗುರುಗಳಿಗೆ, ಅದು ತಪ್ಪು ಮಾರ್ಗ, ಅದನ್ನ ಆರಿಸಿಕೊಳ್ಳುದಿಲ್ಲ. ಒಳ್ಳೆ ಮಾರ್ಗವನ್ನ, ಶ್ರೇಯಸ್ಸನ್ನ ಆರಿಸಿಕೊತಾನೆ, ಪ್ರೇಯಸ್ ಆರಿಸಿಕೊಳ್ಳುದಿಲ್ಲ. Therefore, the Republicans have also given the speech. The Democrats have also given the speech. Now we have to choose the right one. ನಮ್ಮಲ್ಲಿ 2 ಅದಾವ. ಒಂದು ಡೆಮೋಕ್ರಸಿ ಅದ, ಒಂದು ಸ್ವತಂತ್ರ ಅದಾನ, ಸರ್ವಾಧಿಕಾರಿತ್ವವನ್ನು ಹೊಂದಿದಾನ. ಅವು ಎಲ್ಲಾ ಭೋಗಗಳದಾವು, ಕೈಗೆಟುಕುವ ಎಲ್ಲಾ ಭೋಗ ವಸ್ತುಗಳು ಅದಾವ. ಅವು ಎಲ್ಲಾ ಆನಂದದ. ನಾವು ಪ್ರಜಾಪ್ರಭುತ್ವದಲ್ಲಿ ನಮಗೆ ಬೇಕಾದಾಗ ನಮಗೆ ಸ್ವತಂತ್ರ ಇಲ್ಲ. ನಿಮಗೆ ಸಾರ್ವಭೌಮದ ಆನಂದ ಬೇಕೋ, ಇನ್ನು ಇದು ಬೇಕೋ ಅಂತ ಕೇಳ್ತಾನ ಗುರುಗಳು. 2 ಹೇಳ್ತಾ ಇದಾರ. ಇದು ಯಾವ್ದು ಯೋಗ್ಯ, ನೀವು ಆರಿಸ್ಕೊಡ್ರಿ. ದೇರ್ ಕನ್ಫ್ಯೂಷನ್ ಇಸ್ ದೇರ್, ಹಿಯರ್ ನೋ ಕನ್ಫ್ಯೂಷನ್ ಶುಡ್ ಬಿ ದೇರ್. ಅಲ್ಲಿ ಕನ್ಫ್ಯೂಷನ್ ಇರಬಹುದು ಆರಿಸ್ಕೊಳ್ಳಲ್ಲಿ. ಇಲ್ಲಿ ಮಾತ್ರ ನೇರ ಮಾರ್ಗದ ಸಾಕ್ಷಾತ್ ಮಾರ್ಗ. ಯತ್ ಸಾಕ್ಷಾತ್ ಪರಬ್ರಹ್ಮ, ಯತ್ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ. ಅಪರೋಕ್ಷವಾದಂತ ನಾವೇ ಬ್ರಹ್ಮ ಸ್ವರೂಪ ಇದೀವಲ್ಲ. ಒಂದ್ ಸ್ವಲ್ಪ ಆ ತೆರೆಯನ್ನ, ಅಜ್ಞಾನ ತೆರೆಯನ್ನ ಸರಿಸ್ಬಿಟ್ರೆ ನಾವು ಅದಾಗಿ ಬಿಡ್ತೀವಿ. ಬ್ರಹ್ಮ ಏವ ಬ್ರಹ್ಮೈ ಭವತಿ, ಬ್ರಹ್ಮನ ಅದೇವ್ ನಾವು.
ಮತ್ತ ಅಲ್ಲಿ ಹೋಗಿ ಹೊಂದಿ ಏನ್ರಿ ಇದು ಗುಡ್ಡ ಸುತ್ತ ಮೇಲಾರಕ್ ಬರೋನು ಯಾಡ ಮುಕ್ತನ ಇದಿ, ಆ ಮುಕ್ತನ ಆಗಿ ಬಿಡು. ನೀ ಏನದಿ ಅದಾಗಿ ಉಳಿದ್ ಬಿಡು. ನೀ ಏನಿದ್ದಿ ಮೊದಲ ಬ್ರಹ್ಮನೇ ಇದ್ದಿ. ಬ್ರಹ್ಮ ಆಗುವುದೇನು ಬೇಡ, ಇನ್ನ ಸಾಕ. ಲೋಕಾಂತರ ಬೇಡ. ಈಗ ಲೋಕಾಂತರ ಬ್ರಹ್ಮ ಲೋಕ ಹೇಳಿದ್ವಿ, ಈ ಲೋಕಾಂತರ ಬೇಡ. ಇನ್ನ ಈ ಯಾವ ಶಿವಲೋಕ ವಿಷ್ಣು ಲೋಕ ಇವು ಬೇಡ. ಇವು ಲೋಕಾಂತರ ಅದಾವು. ಲೋಕಾಂತರ ಗಮನಾಗಮನಗಳು ಆಗುಂತಕದಾವ, ಒಮ್ಮೆ ಮೆಚ್ ಕಡಿಮೆ ಆಗ್ತದೆ. ಇಲ್ಲಿ ಮಾತ್ರ ಏನದ ಸಂಶಯನೇ ಇಲ್ಲ. ಅತ್ರೈವ ವಿಲೀನ ಇದೆ. ಇಲ್ಲೇ ನೀನು ಮುಕ್ತ ಆಗ್ತೀಯ. ಇದು ಮುಖ್ಯ. ಈ ಮಾರ್ಗ ನಾವು ಸುತ್ತವರದ ಅದೇನು ದ್ರವಿಡ ಮಂಡುಕ ನ್ಯಾಯ ಅಂತಾರ. ಪ್ರಾಣಾಯಾಮ ಅಂದ್ರ ನೇರವಾಗಿ ಪ್ರಾಣಾಯಾಮ ಮಾಡೋದು ಬೇರೆ. ಬ್ರಾಹ್ಮಣರ ಪದ್ಧತಿ ಒಳಗೆ ಐತಂತ್ರಪ್ಪ ದ್ರವಿಡ ಮಂಡುಕ ನ್ಯಾಯ. ಹಿಂಗ್ ಸುತ್ತ ಹಾಕಿ ಕೈ ಹಿಡಿದು ಮೂಗು ಹಿಡ್ಕೊಂಡು ಪ್ರಾಣಾಯಾಮ ಮಾಡೋದಂತದ್. ಹಿಂಗಾಗ್ತತ್ ನೋಡಂದ್ರ ಅವ್ರು ಗುರುಗಳು. ಯಾವ್ದು ಬೇಕು ನಿನಗೆ? ನೇರವಾದ ಬೇಕೋ, ಏನು ದ್ರವಿಡ ಮಂಡುಕ ಬೇಕೋ? ಹಾಗೆ ಇಲ್ಲಿ ಜ್ಞಾನ ಮಾರ್ಗ ಬಹಳ ಶ್ರೇಷ್ಠ ಅನ್ನೋದಕ್ಕ ಹೆಗ್ಗಳಿಕೆ ಪರಮಾತ್ಮ ಹೇಳ್ತಾ ಇದ್ದಾನೆ. ಐ ಶುಡ್ ಬಿಕಮ್ ಎ ಕರ್ಮಿ ಆರ್ ವೆದರ್ ಐ ಶುಡ್ ಬಿಕಮ್ ಎ ಉಪಾಸಕ. ನೀವು ಉಪಾಸನಾ ಮಾರ್ಗಕ್ಕೆ ಹೋಗ್ಬೇಕಂತೀರೋ ಅಥವಾ ಕರ್ಮ ಮಾರ್ಗಕ್ಕೆ ಹೋಗ್ಬೇಕಂತೀರೋ? ಕೇವಲ ಏನ ಜ್ಞಾನ ಮಾರ್ಗ ಬರ್ಬೇಕಂದಿದು ನಿಮ್ಮ ಅರ್ಹತೆ ನಿಮ್ಗೆ ಬಿಟ್ಟು ಕೊಟ್ಟದ್ದು. ಅದನ್ನ ಹುಡುಕೋರಿ. ನಿಮಗ ತಿಳಿಲಿಲ್ಲ ಶಾಸ್ತ್ರ, ಏನು ತಿಳಿವಲ್ ಬಿಡ್ರಿ. ಏನ್ ಹೇಳಕತ್ತಾರೋ ಏನೋ ಒಂದ್ ಕಿವುಡೋರ್ ಮುಂದೆ ಕಿನ್ನಡೆ ಬಾಯಿಸ್ದಂಗ ಆಗೈತ. ಹಂಗಾರೆ ನಿಮ್ಮಲ್ಲಿ ಇನ್ನೂ ಒಂದ್ ಸ್ವಲ್ಪ ಮಲದೋಷ ಅದ. ನೀವು ಕರ್ಮ ಯೋಗವನ್ನ ಉಪಾಸನಾ ಯೋಗನ ಮಾಡ್ರಿ. ಮನಸ್ಸು ನಿಂತಲ್ವಲ್ರಿ, ಕೇಳಾಕತ್ತೇವ್ರಿ. ಈಗ ಎಲ್ಲೆಲ್ಲಿ ಹೊಂಟದ, ಸ್ವಲ್ಪ ದೋಷ ಅದ, ವಿಕ್ಷೇಪ ದೋಷ ಅದ. ಅದಕ್ಕೆ ನೀನು ಏನ್ ಮಾಡು? ಉಪಾಸನಾ ಯೋಗವನ್ನ ಮಾಡು. ಯಾವ್ದಾರ ಒಂದು ಆರಾಧ್ಯ ದೇವತನ ಹಿಡ್ಕೋ, ಇಷ್ಟ ದೇವತರ ಉಪಾಸನೆ ಮಾಡು. ಮನಸ್ಸು ಏಕಾಗ್ರ ಮಾಡು. ಏಕಾಗ್ರ ಆದ ನಂತರ ಈ ಶಾಸ್ತ್ರ ತಿಳಿತದ. ಹೀಗೆಲ್ಲಾ ಹೇಳ್ಕೊಂತ ಬಂದದ. ಆದ ಕಾರಣ ಪರಮಾತ್ಮ ಅದನ್ನೆಲ್ಲ ಮುಂದಿಡಾಕತ್ತಾನ. ಈಗ ಈ ಕೊನೆ ಇದ್ದಿದ್ದು ಇನ್ನೊಂದು ಶ್ಲೋಕ ಅದ. ಇನ್ನು ಇದೊಂದು ಕೊನೆ 2 ಶ್ಲೋಕಗಳಲ್ಲಿ ಮುಂದಿಂದಕ್ಕೆ ಬೀಜ ಇಡ್ತಾನ ಪರಮಾತ್ಮ 9ನೇ ಅಧ್ಯಾಯಕ್ಕ. ಇಲ್ಲಿ ಅರ್ಜುನ ಯು ಕಮ್ ಅಂಡರ್ ವಿಚ್ ಗ್ರೂಪ್? ನೀನು ಯಾವ ಗ್ರೂಪ್ ಬರ್ತೀಯೋ ಅರ್ಜುನ, ನಿನ್ನ ಮುಂದೆಲ್ಲ ಹೇಳೇನಿ ನಾನೀಗ. 2 ಮಾರ್ಗಗಳನ್ನ ಹೇಳೇನಿ. ನೀ ಯಾವ ಗ್ರೂಪ್ ಬರ್ತೀಪ? ನೀ ಏನು ಇಂಟೆಲಿಜೆಂಟ್ ಆರ್ ಅನ್ಇಂಟೆಲಿಜೆಂಟ್? ನೀನು ಬುದ್ಧಿವಂತ ಇದೆಯೋ ಅಥವಾ ಬುದ್ಧಿವಂತ ಇಲ್ಲೋ? ಯಾವ ಮಾರ್ಗ ನಿನಗ್ ಬೇಕು? ಬುದ್ಧಿವಂತ ಆದ್ರೆ ನಿಜವಾಗಿ ನೀ ಏನ್ ಆರಿಸ್ಕೋತಿ? ಜೀವನ್ನೇ ಮುಕ್ತ ಇಲ್ಲಿಲ್ಲೇ ಶ್ರವಣಾದಿಗಳನ್ನ ಮಾಡಿ ಮುಕ್ತನಾಗುವಂತಹದ್ದು. ಕೃಷ್ಣ ಸೇಸ್ ಅರ್ಜುನ, ಐ ಅಸ್ಯೂಮ್ ದ್ಯಾಟ್ ಯು ಆರ್ ಎನ್ ಇಂಟೆಲಿಜೆಂಟ್ ಸೀಕರ್. ನೋಡಪ್ಪ, ನನಗ ಅನಿಸ್ತದ ಆ ಮಾರ್ಗಗಳನ್ನ ಬ್ರಹ್ಮಲೋಕಾದಿ ಆನಂದಗಳನ್ನ ಹೊಂದಬೇಕಂತೇಳಿ ಅದನ್ನೇ ನೀ ಆರಿಸಿಕೊಳ್ಳೋದಿಲ್ಲ. ನನಗನಸ್ತತಿ ನೀನು ಈ ಜ್ಞಾನ ಮಾರ್ಗನ ಆರಿಸ್ಕೋತಿ ಅಂತ ನಾನು ನಂಬೇನ್ ನೋಡು. ನನಗೆ ವಿಶ್ವಾಸ ಅದ, ನನ್ನ ಭಕ್ತಿನ ಆರಿಸ್ಕೋತಾನ ಅನ್ನೋದು. ನಾವು ಮಠಕ್ಕೆ ಹೋಗಿ ಕೇಳ್ಕೊಳ್ಳುವಾಗ ನಾವು ಏನ್ ಕೇಳ್ಕೊತೀವ್ರಿ? 2 ರೀತಿ ಜನರದಾರ ಅಲ್ಲೇ. ಹೊಲ ಕೊಡು, ಮನಿ ಕೊಡು, ನೌಕರಿ ಕೊಡು, ಚಲೋ ಸುಂದರಿ ಹೆಂಡತಿ ಕೊಡು, ಗಂಡನ್ ಕೊಡು, ನನಗ್ ಕೀರ್ತಿ ಕೊಡು, ಇಂಥವೆಲ್ಲ ಬೇಡ್ಕೋತೀವಿ. ಅಲ್ಲಿ ಒಬ್ಬದಾನ, ನನಗೆ ಏನು ಬೇಡ, ಏನು ಅಲ್ಲೇ ಗುರುವೇ, ನನಗ ಈ ಲೋಕಾದಿಗಳ ಬೇಡ, ಜ್ಞಾನ ಭಕ್ತಿ ನೀಡೋ, ಅದೇ ಒಂದೇ ದೊಡ್ಡದು. ನನಗೇನು ಬೇಡ ಪರಮಾತ್ಮ, ಸಾಕಾಗೈತಪ್ಪ ನನಗೆ ಸಂಸಾರದೊಳಗ. ದೋಷ ದರ್ಶನ ಆಗೈತಿ. ಇವ್ರದು ಇಷ್ಟ ಐತಿ ಕರ್ಮ ಇದ್ದು ಅನ್ನೋದು ಗೊತ್ತಾಗ್ಯದ. ನಿಂದ ಎಷ್ಟೈತಿ ನನಗ್ ಗೊತ್ತೈತೋ ಅಂತಿರ್ತೇವಲ್ಲ, ಹಂಗಿ ಆ ಜಗತ್ತಿನ ವೈಖರಿ ಎಷ್ಟ್ ಸುಖ ಕೊಡ್ತೈತಿ ಅನ್ನೋದು ನನಗ್ ಗೊತ್ತಾಗೈತಿ. ಇದ ತಾತ್ಪೂರ್ತಿಕ ಕೊಟ್ಟಂಗ ಮಾಡಿ ಕಪಾಳ ಕೊಡದ್ ಕಳಿಸ್ತೈತಿ. ಬಾ ಎಲ್ಲಾ ಕಡೆ ಪೆಟ್ಟು ತಿಂದು ಬಂದೇನಿ ಪರಮಾತ್ಮ, ನನಗ್ ನಿನ್ನ ಸ್ವರೂಪ ಕೊಡು, ನಿನ್ನ ಸ್ಥಿತಿಯನ್ನು ಉಂಟು ಮಾಡು, ನಿನ್ನಲ್ಲಿ ಒಂದು ಮಾಡ್ಕೋ. ಅವಾಗೇನಾಗೈತ್ರಿ? ಲೋಕದ ಭೋಗ ಭಾಗ್ಯಗಳ ಬ್ಯಾಡ ಆಗೈತಿ, ವಾಯ್ಕ್ ಕನಿಷ್ಯಾವ, ದೋಷ ದರ್ಶನ ಆಗೈತಿ. ಅದಕ್ಕ ಅವ ಏನ್ ಮಾಡ್ಯಾನ? ಈಗ ಜ್ಞಾನ ಯೋಗಕ್ಕ ಬರ್ತಾನವ. ನಮ್ಗ ಆಗೈತಿ ನಂಗ? ಹಂಗ ಆಗಿದ್ರೆ ನಾವು ಬೇಡ್ಕೋತೇವಿ ಏನ? ನಿನ್ನ ಸ್ಥಾನವನ್ನ ಕೊಡು, ನಿನ್ನ ಸಂಪತ್ತ ಕೊಡು, ಮುಕ್ತಿಯನ್ನ ಕೊಡು. ಯಾರು ಬೇಡ್ಕೊಂಡೇವ್ರಿ ಇದ್ರಾಗ? ಹಂಗ ಬೇಡ್ಕೊಂಡವ್ರು ಧನ್ಯರು. ಪರಮಾತ್ಮನೊಂದ ನನ್ನ ಸ್ವರೂಪ ಅಂತ ತಿಳ್ಕೊಂಡು ನಿನ್ನನ್ನ ನನಗೆ ದಯಪಾಲಿಸು ಪರಮಾತ್ಮ. ಮೂರ್ತಿಯಲ್ಲಿ ನನ್ನನ್ನ ಕಾಣುವುದು, ಹೊರಗಿಂದ ಕಾಣಂಗಿಲ್ಲ. ಸಿದ್ಧಾರೂಢರನ್ನ ಕಾಣಂಗಿಲ್ಲ ಹೊರಗ, ದೇಹಭಾವದಿಂದ. ಒಳಗ ಆ ಸಿದ್ಧಾರೂಢರು ಎಲ್ಲಿದ್ರು? ಆತ್ಮದಲ್ಲಿದ್ರು. ಅವರು ದೇಹದಾಗಿದ್ರನ? ಅವರು ದೇಹದಾಗಿದ್ದಿದ್ರೆ ಬೆಂಕಿ ಇಟ್ಟಾಗ ಮುಸುಕ್ಬೇಕಾಗಿತ್ತು, ವಿಷ ಕೊಟ್ಟಾಗ
ಅದು ಇದಾಗಬೇಕಾಗಿತ್ತು, ಬ್ಯಾಡ ಅನ್ಬೇಕಾಗಿತ್ತು. ಅವ್ರು ಬ್ಯಾಡ ಶರೀರ ಹೋಗ್ತದ ಅಂತ ಇತ್ತನ ಅವ್ರ ದೇಹ ಭಾವ ಇಲ್ಲ. ಅದಕ್ಕೆ ಅವ್ರು ಎಲ್ಲಿ ಕೂತಿದ್ರು? ಮೂರ್ತಿಯಾಗ ಕೂತಿದ್ರನ ಅವರು? ಸ್ವರೂಪದೊಳಗ ಅದಾರ ಅವರು. ಮೂರ್ತಿ ನೋಡುವಾಗ ಸ್ವರೂಪದೊಳಗ ಅದಾರ ಅಂತ ತಿಳ್ಕೊಂಡು ನಿನ್ನನ್ನ ನೋಡ್ಕೋ. ನಿನ್ನನ್ನ ಅದು ಕನ್ನಡಿ, ಅದು ಮೂರ್ತಿ. ಆ ಕನ್ನಡಿಲಿ ನಿನ್ನ ಸ್ವರೂಪವನ್ನ ಕಾಣು. ಈ ಪ್ರಕಾರ ಯಾರು ನೋಡ್ತಾರಲ್ಲ ಉಪಾಸಕರು, ಅವರು ಧನ್ಯರು. ಮತ್ತೆ ಏನ್ರ ಹೊರಗಿನ ಕಾಮನೆಗಳಿದ್ದು, ಅವರಿಗೆ ಸಕಾಮ ವಾಸನೆ ಇತ್ತು ಅಂತಂದ್ರ ಹೊರಗಿಂದ ಬೇಡ್ಕೋತಾರ್ರಿ ಅವರು. ಒಳಗಿಂದ ಬೇಡ್ಕೊಳ್ಳೋದಿಲ್ಲ. ಹೊರಗಿಂದ ಏನಿದು ಇದ್ದೇ ಇರ್ತೈತಪ್ಪ, ಇದೇನು ನಾಶವಂತದ, ಇದನ್ನ ತಗೊಂಡು ಏನ್ ಮಾಡ್ಲಿ? ನಾಶರಹಿತವಾದಂತ ಯಾವಾಗ್ಲೂ ಇರತಕ್ಕಂತ ನಿತ್ಯ ಸುಖ ಆಗ್ತಕ್ಕಂತ ನಿನ್ನ ಪ್ರಾಪ್ತಿಯನ್ನೇ ಕೊಡು ಅಂತ ಕೇಳ್ತೀವಿ. ಅದಕ್ಕೆ ಪರಮಾತ್ಮ ಎರಡು ಇಟ್ಟಾನ ಅರ್ಜುನ ಮುಂದಿಲ್ಲೇ. ಚಾಯ್ಸ್ ವಾಟ್ ಎವರ್ ಯು ವಾಂಟ್. ನಿನಗೆ ಬೇಕಾದನ್ನ ಆರಿಸ್ಕೋ ಅರ್ಜುನ. ನೋಡು ನಿನ್ನ ಏನದ ಅನ್ನೋದು ನನಗೇನ್ ಅನಿಸೈತಿ ಅಂದ್ರ, ನೀ ಶ್ರೇಯಸ್ಸ ಮಾರ್ಗ ಆರಿಸ್ಕೋತಿ, ಜ್ಞಾನ ಮಾರ್ಗದಲ್ಲಿ ಬಂದು ಆ ಮುಕ್ತ ಆಗ್ಬೇಕನ್ನೋದನ್ನ ಆರಿಸ್ಕೋತಿಪ್ಪ ಅಂತ ನಂಬಿರುವಂತ. ಅದನ್ನು ಹೇಳ್ತಾನ ನೋಡ್ರಿ, ಎಷ್ಟು ಆಂತರಿಕವಾಗಿ ಅವ್ರದ್ದು ಗೊತ್ತಿರ್ತೈತಿ ಜ್ಞಾನಿಗಳಿಗೆ. ನಮ್ಮ ಅಂತರಂಗ ಒಳ ಹೊಕ್ಕ ನೋಡ್ತಾರ ಅವ್ರು. ನಾವ್ ಹೋಗಿ ಅಲ್ಲಿ ನಿಂತ ತಕ್ಷಣ ನಮ್ಮ ಸೂಕ್ಷ್ಮ ಶರೀರ ಅವ್ರ ಎದುರಿಗೆ ಬಂದ್ ನಿಂದಿರ್ತದ. ನಾವ್ ಹಿಂದೆ ಯಾವ ಜನ್ಮದಿಂದ ಬಂದೀವಿ, ಮುಂದೆಲ್ಲಿ ಹೋಗ್ತೀವಿ, ಯಾವ ವಿಚಾರ ಇಟ್ಕೊಂಡ್ ಬಂದೀವಿ ಎಲ್ಲಾ ಗೊತ್ತಾಗ್ತದ. ತ್ರಿಕಾಲ ಜ್ಞಾನಿಗಳವ್ರಿಗೆ ಒಂದು ಪಿಶಾಚಿ ಗೊತ್ತಾಕೈತ್ರಿ, ಅವ್ರಿಗೆ ಗೊತ್ತಾಗುದಿಲ್ಲ. ಪಿಶಾಚಿ ದೇವ್ರ ಮೈಯಾಗ ಬಂದು ಎಲ್ಲಾ ಹೇಳ್ತದ, ನೀ ಇಲ್ಲಿಂದ ಬಂದಿ, ಇದನ್ನ ವಿಚಾರ ಇಟ್ಕೊಂಡ್ ಬಂದಿ, ನಿನ್ ಮಾಡಿಸ್ಯಾರ, ನಿನಗ ಇಂತಲ್ಲಿ ಹೋಗಿ ಹೋಗಿದ್ದಾರ ನೋಡಂತದ, ನಂಬಿಕೆ ಕೊಟ್ಲಿ ಅಂತ ಹೇಳಿ. ಅದ್ ಕರೇನೇ ಇರ್ತತಿ. ಸೂಕ್ಷ್ಮ ಶರೀರ ಕ್ಷಣಾರ್ಧದಲ್ಲಿ ಹೋಗಿ ಎಲ್ಲ ನೋಡಿ ಬಂದಿರ್ತದ. ಜ್ಞಾನಿ ಸರ್ವಾಂತರ್ಯಾಮಿ, ಅವ್ ಗೊತ್ತಿಲ್ಲದ ಯಾವುದೂ ಇಲ್ಲ. ಸರ್ವಜ್ಞ ಮೂರ್ತಿ, ಎಲ್ಲಾ ತಾನ ಆಗಿದಾನ. ಎಲ್ಲಾ ಜೀವಿಗಳ ಹೃದಯದಲ್ಲಿ ಅದಾರೆ ಅಂತರ್ಯಾಮಿಯಾಗಿ. ಅವಂಗ್ ಗೊತ್ತಾಗದೆ ಏನ್ರಿ? ಹಾಗೆ ಅರ್ಜುನ ಕೇಳಿದ, ಪ್ರಶ್ನೆ ಮಾಡಿದ, ನೋಡಪ್ಪ ನೀನು ನನ್ನನ್ನ ಕೇಳ್ತಿ ಅನ್ನೋದು ಗೊತ್ತಾಯ್ತು ನನಗ. ನೋ ಡೌಟ್ ಯು ಹ್ಯಾವ್ ಟು ಡೂ ಕರ್ಮ, ಯು ಡೌಟ್ ಯು ಹ್ಯಾವ್ ಟು ಯುವರ್ ಡ್ಯೂಟೀಸ್, ನೋ ಡೌಟ್. ಪಂಚಮಾ ಯಜ್ಞಾಸ್ ಆರ್ ದೇರ್, ಲೆಟ್ ಕರ್ಮ ಗೋ ಆನ್, ಬಟ್ ಆಟ್ ಯುವರ್ ಕರ್ಮ ಸಗುಣೇಶ್ವರ ಉಪಾಸನಾ ಆಲ್ಸೋ. ಇನ್ನು ಅರ್ಹತೆ ಮೇಲೆ ಅದಾವಲ್ಲ ಕೆಲವರಿಗೆ, ಅರ್ಜುನ ನಿಮ್ಮತ್ ಮಾಡಿಕೊಂಡು ಪರಮಾತ್ಮ ನೆನಪಿಗೆ ತಂದ್ಕೊಡ. ಇಲ್ಲಪ್ಪ ಪರಮಾತ್ಮ ಅಷ್ಟೊಂದು ಹದ ನನ್ನಲ್ಲಿ ಇಲ್ಲ, ಹೆಂಗ್ ನಾನು ನಿನ್ನ ಪದವಿ ಬರ್ತದ ಅಂದ್ರೆ, ನೀನು ಪಂಚಯೋಗಗಳನ್ನ ಮಾಡು. ನಮಗ್ ಹೇಳುದದು, ನೀನು ಪಂಚ ಯಜ್ಞಗಳನ್ನ ಮಾಡಿ ಅಂತ ಕಣು ಶುದ್ಧ ಮಾಡಿಕೋ. ಅರ್ಥಾತ್ ನಿಷ್ಕಾಮ ಕರ್ಮಯೋಗವನ್ನ ಮಾಡು, ಈಶ್ವರ ಮುಂದಿಂದ ಮಾಡು. ಎಲ್ಲವನ್ನ ಫಲ ಪ್ರಾಪ್ತ ಆದ್ರೂ ಕೂಡ ಅದನ್ನ ಈಶ್ವರ ಮುಂದಿಟ್ಟು ಎಲ್ಲಾ ನಿಂದಪ್ಪ. ಸಬ್ ಕುಚ್ ಹೈ ತೇರಾ, ಮೇರಾ ಕುಚ್ ನೀ ಹೈ ಅಂತ ತಿಳ್ಕೊಂಡ್ರಿ ನೀನು ಎಲ್ಲಿ ಪೂರ್ತಿ ಶರಣಾಗತ ಭಾವದಿಂದ ನಡ್ಕೊಂಡೆ ಅಂದ್ರ ಅಲ್ಲಿ ಅಂತಃಕರಣ ಶುದ್ಧಿ ದ್ವಾರ ಜ್ಞಾನ ಆಗ್ತದ ನಿನಗ. ಯಾವ್ದು ಅಸಾಧ್ಯ ಇಲ್ಲ. ಯಾವ ಮಠದಲ್ಲಿದ್ರು ಕೂಡ ಭಕ್ತನನ್ನ ಕರ್ಕೊಂಡು ಹೋಗುವಂತ ಕೆಲಸ ಗುರುವಿಂದು. ಇವತ್ತೆಷ್ಟು ಕಷ್ಟಪಟ್ರು ನಾಮದಾರ ಗುರುಗಳು ನಮ್ಮ ಸಲುವಾಗಿ. 2 ಸಲ ಅಲ್ಲ 3 ಸಲ ಹಂಗ ಹೇಳಿದ್ರು. ಯಾರು ತಿಳಿದಿಲ್ಲಪ್ಪ, ಎದ್ದು ಬರ್ರಿ ಅಲ್ಲಿಂದ, ನಿಮ್ಮನ್ನ ಕರ್ಕೊಂಡು ಕೈ ಹಿಡ್ದು ಹೋಗ್ತೀನಿ. ನಿಜವಾದ ಜ್ಞಾನಿಗಳವರು ನಮ್ಮನ್ನೆಲ್ಲಾ ಮುನ್ಮಡಿಸಿಕೊಂಡು ಸತ್ಸಂಗ ದೋಣಿಯಲ್ಲಿ ನಮ್ಮನ್ನ ದಂಡಿ ತಲುಪಿಸುವುದರಲ್ಲಿ ಸಂದೇಹ ಇಲ್ಲ. ಆದ್ರೆ ಅವ್ರ ಬೆನ್ನ ಹತ್ಬೇಕು ನಾವು. ಅವ್ರ ಬೆನ್ನ ಹತ್ತಲಿಲ್ಲ ಅಂದ್ರೆ ನಮ್ಮ ಕರ್ಮ ಏನ್ ಮಾಡೋದು? ಯಾವ ರೂಪದಿಂದ ಬಂದನೋ ಆ ಪರಮಾತ್ಮ ಗೊತ್ತಿಲ್ಲ. ಅವ್ರ ಗುರುಗಳ ಬೋಧನೆಗಳನ್ನ ಎಷ್ಟು ವಿಸ್ತಾರವಾಗಿ ಚಾಚು ತಪ್ಪದೆ ತಿಳಿಯುವಂಗ ಧ್ವನಿ ಹೊಡೆದ್ರು, ತ್ರಾಸಾದ್ರು ಅವ್ರು ಎಷ್ಟು ಹೇಳ್ತಾರ. ಅದು ನಮ್ಮ ನಿಮ್ಮೆಲ್ಲ ಮುಮುಕ್ಷಗಳ ಪುಣ್ಯ. ಇದನ್ನ ತಪ್ಪಿಸಿಕೊಂಡ ಅವರು ದುರ್ಭಾಗ್ಯರು. ಇನ್ನೂ ಏನೇನು ಎಲ್ಲ ಹೇಳವ್ರ ಅದಾರ. ಅವರು ಜ್ಞಾನ ಯೋಗ ನಮಗ್ ಕೆಲವೊಂದಷ್ಟು ಹೇಳಿದ್ರು. ಶಿವಪತ್ರಪ್ಪನವ್ರ ಭಾಷೆಯನ್ನು ಕೂಡ ಅದನ್ನು ನಡೆಸೋಣ ಅಂದ್ರು. 309 ಉಪನಿಷತ್ಗಳು ನಡೆಸೋಣ ಅಂದ್ರು. ಅಲ್ಲ ಇವೆಲ್ಲ ಮತ್ ಇನ್ನೊಂದು ಯಾವ್ದೋ ಒಂದು ಮತ್ತೊಂದು ಬುಕ್ ಅದನ್ನು ಮುಗಿಸೋಣ ಅಂದ್ರು. ಹೀಗೆ ಅವರು ಆಶಯಗಳು ಎಷ್ಟದ ನೋಡ್ರಿ ನಮ್ಮ ಸಲುವಾಗಿ. ಇವ್ರಿಗೆ ತಿಳಿಲಿ ಅನ್ನುವಂತ ಅಪೇಕ್ಷೆ ಇರ್ತೈತಿ. ಯಾರಿಗೆ? ಆ ಒಂದು ಗುರುಗಳವರಿಗೆ. ಆ ಗುರುಗಳ ಆ ರೂಪದಿಂದ ಬಂದು ನಮ್ಗೆ ಉಪದೇಶ ಮಾಡಾಕ್ತಾರ. ಅವರೇ ಸಿದ್ಧಾರೂಢರು, ಅವರೇ ಪರಮಾರ್ಥಾನಂದರು, ಅವರೇ ಅಲ್ಲಿ ಆಗಿ ಬುಕ್ಕದಲ್ಲಿ ಬಂದು ನಮಗ ಜ್ಞಾನಾಮೃತವನ್ನು ಉಣಿಸಾಕತ್ತಾರ. ಅಂದ್ಮೇಲೆ ಅದರ ಒಂದು ಲಾಭವನ್ನು ನಾವು ನೀವು ತಗೊಳ್ಳುವ. ಯೋಗ ಮೀನ್ಸ್ ವಾಟ್?
ಯೋಗ ಯುಕ್ತ ಭವ. ಅದಕ್ಕೆ ಅವ್ರು ಹೇಳ್ತಾರ, ನೀನು ಯೋಗಯುಕ್ತ ಭವ ಆಗು, ನಿರಂತರವಾಗಿ ನನ್ನ ಸ್ಮರಣೆಯನ್ನ ಮಾಡು ಅರ್ಜುನ. ಅವುಗಳನ್ನು ಮಾಡುದಿದ್ರೆ ಅವರೆಲ್ಲ ಅರ್ಹತೆ ಮೇರೆಗೆ ಅದ ಅವ್ರಿಗೆ. ಆದ್ರೆ ನೀನು ಆ ಅರ್ಹತೆಯನ್ನು ಹೊಂದಿಲ್ಲ. ಮಾಡಿಕೊಂಡ ಬಂದಿ, ನೀನು ಪಂಚಯಜ್ಞಗಳನ್ನು ಮಾಡಿದಿ, ಅಧಿಕಾರಿ ಅದಿ, ನಿನ್ನ ಅಂತಃಕರಣ ಶುದ್ಧಿ ಅದ, ಮತ್ತ ನನ್ನನ್ನೇ ನಂಬಿ ಶರಣಾಗತ ಆಗಿದಿ. ಮತ್ತೆ ನಿನಕ್ಕಿಂತ ಹೆಚ್ಚಿನ ಭಕ್ತಿ ಯಾರದಾರಪ್ಪ? ಹಾಗೆ ಯೋಗಯುಕ್ತ ಭವ, may you choice upasana. Here we should be very careful. When I am asked to choose between karma and upasana, I have to choose upasana. ಇಲ್ಲಿ 3 ಆಯ್ಕೆಯನ್ನು ಇಡ್ತಾರ ತೆಳಗಿನ ಮಠದವ್ರಿಗೆ. ಒಂದು ಕರ್ಮದ, ಒಂದು ಉಪಾಸನ. ಯಾವ್ದು ಆರಿಸ್ಕೋತೀರಿ? ನಾವು ಉಪಾಸನ ಆರಿಸ್ಕೋಬೇಕು. ಒಂದು ಉಪಾಸನ ಅದ, ಒಂದು ಜ್ಞಾನ ಯೋಗದ. ಜ್ಞಾನ ಯೋಗ ಆರಿಸ್ಕೊಳ್ಳೋದು. ಹೇಳಿರಿ ಗುರುಗಳು, ಒಂದು ಉಂಡಿ ಸಾರ್ದು ಒಂದು ದ್ವಾರದ ಕೊಡ್ರಿ, ಮಗನ ಕೈಯಾಗ ಹಿಡೀರಿ, ಅದು ಯಾವ್ದನ್ನ ಆರಿಸ್ಕೋತದ? ದ್ವಾಡ್ದ ಆರಿಸ್ಕೋತದ. ಹಂಗ ನಮ್ ಗುರಿ ಯಾವಾಗಲೂ ದ್ವಾಡ್ದಿರ್ಬೇಕು. ಏನ್ ಬಿಡ್ರಿ, ನಮ್ಮಿಂದ ಏನ್ ನಿಗ್ತೈತಿ? ಯಾರು ನೋಡ್ಯಾರ, ಯಾರು ಬಿಟ್ಟಾರ? ನಮ್ ಪ್ರಾರಬ್ಧ ಬೇಕಿದ್ರ ಮೋಕ್ಷ ಆಕೈತಿ. ಹಿಂಗ ಉದಾಸೀನ ಭಾವ ಮಾಡಿದ್ರೆ ನಾವು ಎಂದೂ ಆಗೋದಿಲ್ಲ. ಅದಕ್ಕೆ ಪ್ರಯತ್ನ ಬೇಕು, ದೃಢ ನಿಶ್ಚಯ, ಉತ್ಕಟವಾದಂತ ಇಚ್ಛೆ ಇವು ಇತ್ತು ಅಂದ್ರವ ಆ ಗುರುಗಳ ಬೆನ್ನ ಹತ್ತಿ ದಡವನ್ನ ಸೇರ್ತಾನ. ಅಂತವ್ರಿಗೆ ಗುರುಗಳು ಮಾರ್ಗದರ್ಶನ ಮಾಡಿ ಅಪ್ಪಿಕೊಂಡು ಮುದ್ದಾಡಿ ಅವನು ಎತ್ತಾಡ್ತಾರೆ, ಅವನ ಸಮಸ್ಯೆ ಎಲ್ಲ ದೂರ ಮಾಡ್ತಾರ. ಈಗ ನಮ್ ಗುರುಗಳು ಹೆಂಗ್ ಮಾಡಾಕ್ತಾರ? ಮತ್ತ ಅದೇ ಆ ಪ್ರಕಾರ ನಾವು ಆ ಸ್ಥಿತಿಯನ್ನು ಹೊಂದ್ಬೇಕಾಗಿತ್ತು ಅಂದ್ರ ನಾವು ಜ್ಞಾನ ಮಾರ್ಗವನ್ನು ಅವಲಂಬಿಸಬೇಕು. ಎಲ್ಲಾ ಇಟ್ಟಾರಂದ್ರು ಅಲ್ರಿ, ಮತ್ ಅವನ್ ಮಾಡಿ ಅಂತೀರಿ, ಮತ್ ಈ ಕಡೆ ಬಾ ಅಂತೀರಿ. ಏನ್ರಿ ಗುರುಗಳ ನಿಮ್ದು? ನೀನು ಕರ್ಮ ಮಾಡ್ಬೇಕು, ಏನು ಉಪಾಸನ ಮಾಡ್ಬೇಕು, ಜ್ಞಾನ ಮಾರ್ಗ, 2-3 ನೀವೇ ಹೇಳಾಕೈತಿರಲ್ಲ. ಅಂದ್ರೆ ನೋಡ್ರಿ, ಆ ಕರ್ಮಯೋಗ ಉಪಾಸನಾ ಯೋಗಗಳು ಏನದಾವ ಅತಿ ತೆಳಗಿನ ಮಟ್ಟದ್ದು. ನೀವು ನಿರಂತರವಾಗಿ ಶ್ರವಣದಲ್ಲಿ ಬಂದ್ರ ನಿಮ್ಮ ಮಲದೋಷ ವಿಕ್ಷೇಪ ದೋಷ ಹೋಗ್ತಾವ ಅಂತೂ ಹೇಳ್ಯಾರ. ಒಮ್ಮೆ ಶ್ರವಣಕ್ಕೆ ಬಂದಿರಿ ಮೇಲೆ ಅದನ್ನ ಬಿಟ್ಟು ಅಗಲಬೇಡ್ರಿ. ಯಾವ ನಿಷ್ಕಾಮ ಬೇಕಾಗಿಲ್ಲ, ಯಾವ ಸಕಾಮ ಬೇಕಾಗಿಲ್ಲ. ಇಲ್ಲೇ ನಿಷ್ಕಾಮ ಕರ್ಮಯೋಗ ಆಗ್ತದ. ನೋಡಿಲ್ಲಿ, ಜ್ಞಾನ ಯೋಗದಲ್ಲಿ ಕರ್ಮಯೋಗ, ಜ್ಞಾನ ಯೋಗದಲ್ಲಿ ಉಪಾಸನಾ ಯೋಗ. ಈ ಕರ್ಮ ಮಾಡಾಕತ್ತೀವಿ ಈಗ. ಮಾನಸಿಕವಾದಂತ ಕರ್ಮ ಇದ ಶ್ರವಣ, ಮಾನಸಿಕವಾದಂತ ಮನನ, ಕರ್ಮಯೋಗದಲ್ಲಿ ಉಪಾಸನ ಹೇಳ್ಯಾರ. ಇಲ್ಲಿ ನಮ್ಮ ಮಠದೊಳಗೆ ದಿನನಿತ್ಯ ನಡೆದೈತಿಗ ಅದು. ಈಗ ನಾವ್ ಯಾವ್ದ್ರೊಳಗದೀವಿ? ಅದಕ್ಕೆ ನಾನು ನಿನ್ನೆ ಯಾರೋ ಕೇಳಿದಾಗ ಹೇಳಿದೆ, ನಮ್ಮ ಮತ್ ಯಾವ್ದೈತಂತಂದ್ರ ಆ ಕೆಳಗಿನ ಮಠದಾಗಿಲ್ಲ. ನಾವೀಗ ಕರ್ಮಯೋಗ ಅಲ್ಲ, ಜ್ಞಾನ ಯೋಗದಲ್ಲಿ ಕರ್ಮಯೋಗದೇ. ಜ್ಞಾನ ಯೋಗದಲ್ಲಿ ಉಪಾಸನಾ ಯೋಗ ಮಾಡಾಕತ್ತೀವಿ, ಜ್ಞಾನ ಯೋಗದಲ್ಲಿ ಜ್ಞಾನ ಯೋಗ ಮಾಡ್ತಾ ಇದ್ದೀವಿ, ನಿಧಿಧ್ಯಾಸನ ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಗೆ ಉಳಿದದೇನು ಅವಶ್ಯಕತೆ ಇಲ್ಲ, ತಲೆ ಕೆಡಿಸ್ಕೊಳ್ಳಂಗಿಲ್ಲ. ನಾವೇನ್ ಮಾಡ್ತಾ ಇದ್ದೀವಿ ಈಗ? ಶ್ರವಣವನ್ನ ಮುಂದುವರಿಸಿಕೊಂಡು ಮನನಾಕಾರ ವೃತ್ತಿಯನ್ನ ಮಾಡಿ ಬ್ರಹ್ಮಾಕಾರ ವೃತ್ತಿಯಿಂದ ನಮ್ಮ ಸ್ವರೂಪದಲ್ಲಿ ಒಂದಾಗುವಂತದ್ದು ನಾವು ಮಾಡ್ತಾ ಇದ್ರೆ ನಮ್ಮಂತ ಪುಣ್ಯವಂತರು ಭಾಗ್ಯಶಾಲಿಗಳು ಯಾರೂ ಇಲ್ಲ. ನಿರಂತರವಾಗಿ ಇದನ್ನ ಮುಂದುವರಿಸಿಕೊಂಡ್ಬಿಡೋಣ. ತಾನಿಂತಾನೆ ಆ ನಿಷ್ಕಾಮ ಒಳಗ ಆಗ್ತದ. ಶ್ರವಣದಿಂದ ಮಲದೋಷ ಹೋಗ್ತದ, ಮನನದಿಂದ ಯಾವ ಚಂಚಲ ವೃತ್ತಿ ಹೋಗ್ತದ. ಇವು ಹರಿದಾಟಗಳೆಲ್ಲ ನಿಂತು ನಮ್ಗೆ ಜ್ಞಾನ ಆಗ್ತದ. ಇಲ್ಲೇ ಕರ್ಮ ಈಗ, ಇಲ್ಲೇ ಉಪಾಸನಾ ಯೋಗ. ಉಪಾಸನ ಅಂದ್ರೆ ಯಾವುದು? ನಮ್ಮ ಸಮೀಪ, ಅತ್ಯಂತ ಸಮೀಪ ಯಾವ್ದದ? ನಮ್ಮ ಸ್ವರೂಪದ ಆತ್ಮ ಅದ. ಮತ್ತ ಅದ್ರ ಧ್ಯಾನ ಹೆಚ್ಚಿಂದಲ್ಲನು. ಆ ವಿಷ್ಣು ಶಿವ ಬಿಡ್ರಿ, ಅವನು ಹೋಗ್ಲಿ ದೂರ. ಅವು ಅತ್ಯಂತ ಸಮೀಪ ಇರುವಂತ ಆಸನ, ಸಮೀಪ ಇರುವಂತ ಆಸನ, ಸಮೀಪ ಇರುವಂತ ದೇವತಾ ಯಾವುದು? ನಮ್ಮ ಆತ್ಮ. ಅದ್ರ ಉಪಾಸನೆ ಮಾಡ್ರಿ ಅಂತಾರ. ಅದಕ್ಕೆ ಆತ್ಮಚಿಂತನೆ ಶ್ರೇಷ್ಠವಾದದ್ದು. ಅದಕ್ಕೆ ಬ್ರಹ್ಮ ಚಿಂತನೆಯನ್ನ ನೀನು ಮಾಡು ಅನ್ನುವಂಥದ್ದದ. ಹಿಯರ್ ವಿ ಶುಡ್ ಬಿ ವೆರಿ ಕೇರ್ಫುಲ್. ಐ ಆಮ್ ಆಸ್ಕ್ಡ್ ಟು ಚೂಸ್. ಇವನ್ ಎಲ್ಲದರಲ್ಲಿ ನಾನು ನಿನ್ನ ಕೇಳಾಕತ್ತೀನಿ, ಯಾವ್ದಾರ ಆರಿಸಿಗೋಪ ಅಂತ. ನೀನ್ ನನಗೆ ಅದು ಗ್ಯಾರಂಟಿ ಇದೆ, ನೀನು ಜ್ಞಾನ ಯೋಗಕ್ಕೆ ಬರ್ತೀಯ ಅನ್ನೋದು. ಕಮ್ಸ್ ಟು ಪಿಕ್ಚರ್ ಏನ್ ತಿಳಿತೈತಿ? ಜ್ಞಾನ ಮೀನ್ಸ್ ಸುಪೀರಿಯರ್ ಟು ಬೋತ್ ಕರ್ಮ ಅಂಡ್ ಉಪಾಸನ. ಈಗ ನಿನ್ ಗೊತ್ತಾಗ್ಯದ, ಜ್ಞಾನ ಅನ್ನುವಂಥದ್ದು ಬಹಳ ಸುಪೀರಿಯರ್ ಅದಪ್ಪ. ಕರ್ಮ ಮತ್ತು ಉಪಾಸನೆ ಇವುಗಳು ಲೋಕಕ್ಕೆ ತರ್ತಾವ. ಇಲ್ಲಿ ಲೋಕಾಂತರ ಇಲ್ಲ, ದೇಹಾಂತರ ಇಲ್ಲ, ನಿತ್ಯ ಮುಕ್ತ. ಶರೀರ ಇದ್ದಾಗ ಮುಕ್ತ ಆಗ್ತೀಯೋ ಅರ್ಜುನ. ಅದಕ್ಕೆ ಜ್ಞಾನ ಈಸ್ ಸುಪೀರಿಯರ್ ಟು ಬೋತ್ ಕರ್ಮ ಅಂಡ್ ಉಪಾಸನ. Therefore you should remember, Jnanam is kept aside in the 8th chapter.
ಈ 8ನೇ ಅಧ್ಯಾಯದಲ್ಲಿ ಯಾವ ಕರ್ಮಯೋಗ ಉಪಾಸನ ಯೋಗಗಳನ್ನು ತೆಗೆದಿಟ್ಟು ಜ್ಞಾನ ಯೋಗಕ್ಕೆ ಹೆಚ್ಚಿನ ಮಹತ್ವವನ್ನ ಪರಮಾತ್ಮ ಹೇಳ್ತಾನೆ. ಬಿಕಾಸ್ ಜ್ಞಾನ ಮೀನ್ಸ್ ನಿರ್ಗುಣ ಈಶ್ವರ ಜ್ಞಾನಂ. ಜ್ಞಾನಂ ಅಂದ್ಕೂಲೆ ನೀವು ಅದಲ್ಲ, ನಿರ್ಗುಣ ಈಶ್ವರ ಜ್ಞಾನಂ. ಸಗುಣ ಅಲ್ಲ, ಸಗುಣ ಈಶ್ವರ ಮಾಡ್ತಾರ ಒಬ್ಬೊಬ್ರು. ಹಿರಣ್ಯ ಗರ್ಭ ಉಪಾಸಕರದಾರ, ಸಗುಣ ಈಶ್ವರ ಉಪಾಸಕರದಾರ. ಈಶ್ವರ ಪ್ರತ್ಯಕ್ಷ ಅಕ್ಕನ ಅವ್ರಿಗೆ ಇಲ್ಲ ಅನ್ನಂಗಿಲ್ಲ. ಅವರಿಗೆ ದೇವಿ ಪ್ರತ್ಯಕ್ಷ ಆಗ್ತಾಳ, ಅದನ್ನ ಹಿಡಿದ್ರೆ ಶಿವ ಪ್ರತ್ಯಕ್ಷ ಆಗ್ತಾನ. ಇವೆಲ್ಲ ಏನದಾವ ಸಗುಣ ರೂಪದ ಉಪಾಸನೆ, ಅದನ್ನ ಹೇಳ್ತಾ ಇಲ್ಲ. ಮತ್ತೇನು ನಿರ್ಗುಣ ಉಪಾಸನ. ಸೋಹಂ, ಅವನೇ ನಾನು, ನಾನು. ನಿರ್ಗುಣ ಉಪಾಸನ, ನಿರ್ಗುಣ ಈಶ್ವರ. ನಿರ್ಗುಣ ಈಶ್ವರ ಅಂದ್ರೆ ತನ್ನ ಸ್ವರೂಪ ಆಗ್ತದ, ಅದು ತೋರಿಸ್ಕೊಟ್ಟು ಹೋಗ್ಬಿಡ್ತೈತಿ. ಈಶ್ವರ ನಮ್ಮ ಸ್ವರೂಪ ಕೊಟ್ಟು ಹೋಗ್ಬಿಡ್ತಾನೆ ನಿರಂತರ ಚಿಂತನೆಯನ್ನ ಮಾಡಿ. ಅದಕ್ಕೆ ಈ 8ನೇ ಅಧ್ಯಾಯದಲ್ಲಿ ನೇರವಾಗಿ ನಮಗೆ ಜ್ಞಾನೋಪದೇಶವನ್ನ ಪರಮಾತ್ಮ ಕೊಟ್ಟು ಇದನ್ನು ಮುಕ್ತಾಯ ಮಾಡ್ತಾ ಇದ್ದಾನೆ. ಬಿಕಾಸ್ ಇಲ್ಲಿ ಜ್ಞಾನ ಅಂದಾಗ ನಿರ್ಗುಣ ಈಶ್ವರ ಜ್ಞಾನ ಅಂತ ತಗೋರಿ ಅಂತ ಹೇಳಿರು. It was taught in the 7th, it will be taught in the 9th. ಅವನ್ನೆಲ್ಲ ಎದರ ಬಗ್ಗೆ ಹೇಳಿವಿ? ಜ್ಞಾನದ ಬಗ್ಗೆ 7 ಮತ್ತು 9ನೇ ಅಧ್ಯಾಯದಲ್ಲಿ ಹೇಳಿದೀವಿ. ಮತ್ತೆ ಈ 8ನೇ ಅಧ್ಯಾಯದಲ್ಲಿ ಕೊನೆಗೆ ಬಂದ ಅದನ್ನ ಹೇಳ್ತಾ ಇದ್ದೀನಿ. When is a unique chapter, the comparison is between karma and upasana. ಇದನ್ನ ಯಾಕೆ ಹೇಳಿದೀವಿ? ಮತ್ ಜ್ಞಾನ ಒಂದೇ ಹೇಳಿದ್ರೆ ಆಕಿತ್ತಲ್ಲ. ಹಂಗಲ್ಲಪ್ಪ, ಮನುಷ್ಯ ಸಂಶಯ ಅದಾವ. ಮತ್ ಕರ್ಮ ಬಿಟ್ಟು ಇರಾಕ್ ಬರುದಿಲ್ಲ ಅಲ್ರಿ. ಮತ್ ಕರ್ಮ ಮಾಡ್ಕೊಂತ ನಾವು ಮುಕ್ತಿ ಹೆಂಗ್ ಒಂದಾಕ್ ಬರ್ತೈತಿ? ಒಂದೇ ಸಂಶಯ. ಇದನ್ನ ಎಲ್ಲಾ ಕಟ್ಟಿಕೊಂಡು ಹೆಂಗ್ ಮುಕ್ತ ಆಗುದ್ರಿ? ಅದಕ್ಕೆ ಎಲ್ಲಾ ಸಂಶಯಗಳು ಮಂಗಾರ ಮಾರ್ಗ ಹೆಂಗದ ನೋಡೋದ್ ತಿಳಿಸ್ಬೇಕಾಯ್ತು. ಈ ರೀತಿ ಎಲ್ಲಾ ನಾವು ಹೇಳ್ಕೊಂತ ಬಂದು ಕೊನೆಗೆ ನಿನ್ನನ್ನ ಎಲ್ಲಿ ಪ್ರವೃತ್ತಿ ಮಾಡ್ಬೇಕು? ನಿವೃತ್ತ ಕರ್ಮದಲ್ಲಿ ಎಲ್ಲವನ್ನು ಬಿಟ್ಕೊಂತ ಬಂದು ನಿನ್ನ ಸ್ವರೂಪದಲ್ಲಿ ಒಂದಾಗ್ತಕ್ಕಂತ ಯಾವ ಒಂದು ನಿಷ್ಕಾಮ ಕರ್ಮ ಯೋಗದ ಮೂಲಕ, ನಿರ್ಗುಣ ಯೋಗದ ಮೂಲಕ ನಿನ್ನನ್ನ ನಾವು ತಂದು ಹಚ್ತಾ ಇದ್ದೀವಿ ದಡಕ್ಕ. I am forced to choose between two, like our two corrupt parties. You have to choose the less corrupt. ಇಲ್ಲಿ 2 ರೀತಿಯಿಂದ ನಾವು ಆಶೆ ತೋರ್ಸ. ಒಬ್ರು ಕರಪ್ಷನ್ ಆಶೆ ತೋರಿಸ್ತಾರ. ಒಂದು ಲೋಕ ಏನ್ ಮಾಡ್ತೈತಿ? ಎಲ್ಲಾ ಆಶೆ ತೋರಿಸ್ತದ. ಒಂದು ಲೋಕ ಆಶೆ ಇಲ್ಲ, ಅಲ್ಲಿ ಏನು ಇಲ್ಲ ಅಲ್ರಿ. ಇಲ್ಲಿ ಕಾಮನೆಗಳಿಲ್ಲ, ಅವನ್ನೆಲ್ಲ ನಾಶ ಮಾಡ್ಬೇಕು. ಎಲ್ಲವನ್ನ ಬದಿಗೆ ಒತ್ತಿ ನಾವು ಮೇಲ್ ಬರಬೇಕು. ಈ ವಿಷಯಾದಿಗಳಲ್ಲಿ ತುಷಾರದ ಅಂತ ತಿಳ್ಕೊಂಡು, ಇವು ವಿಷವು ತುಷ, ಇವು ಕಸದ ಸಮಾನ ಅಂತ ತಿಳ್ಕೊಂಡು ತೂರಿ ಬರ್ಬೇಕಲ್ರಿ. ಹೆಂಗ್ ಸಾಧ್ಯದ? ಅರ್ಥಾತ್ ಸುಖ ಬುದ್ಧಿ ನಷ್ಟ ಆಗಿರ್ಬೇಕು. ಇಲ್ಲಿ ರುಚಿ ಅದ, ಇಲ್ಲಿ ಇದು ಎಲ್ಲಾ ರುಚಿ ಅದಾವ. ಈ ಲೋಕಗಳು ಹಿತ ಇಲ್ಲ. ಅದಕ್ಕೆ ಪರಮಾತ್ಮ 2 ಇಟ್ಟ, ರುಚಿನೂ ಇಟ್ಟಾನ, ಹಿತಾನ ಇಟ್ಟಾನ. ಹಿತವಾದದ್ದನ್ನೇ ಆರಿಸಿ ಮುಕ್ತನಾಗು ಅನ್ನುವಂತ ಉದ್ದೇಶ ಕೃಷ್ಣ ಪರಮಾತ್ಮಂದು. ಅದೇನದು? ಜೀವನ್ ಮುಕ್ತಿಗೆ ತರ್ತದ. ದೇವರ ತಾ ಆಗೋದು, ದೇವ್ರನ್ನ ಉಪವಾಸ ಮಾಡೋದಲ್ಲ. ಇನ್ನೊಂದನ್ನ ನಾನು ಬಿಟ್ಟು ಇನ್ನೊಂದು ಅದಲ್ಲ. ದೇವರ ತಾ ಎದ್ದು ಇನ್ನೊಂದು ಯಾಕೆ ಉಪಾಸನ ಮಾಡ್ಬೇಕು ನಾವು? ಕಾಮ ಏನು ಕಲ್ಪ ವೃಕ್ಷದ, ಅಮೃತದ, ಅದನ್ನ ಬಿಟ್ಟು ಮುಸುರಿ ನೀರಿಗೆ ಯಾಕೆ ಹೋಗ್ಬೇಕ್ರಿ? ಹಾಗೆ ಪರಮಾತ್ಮ 2 ಇಟ್ಟಾನ. ಯೋಗಯುಕ್ತಾಭವ, ಅದಕ್ಕೆ ನೀ ಏನಾಗು? ಯೋಗಯುಕ್ತಾಭವ. ಇಲ್ಲಿ ಯೋಗ ಅಂದ್ಕೂಲಿ ಅಲ್ಲಿ ಹೋಗ್ಬೇಡ್ರಿ ಅಂದವ. ಯಾವ ಯೋಗ? ಜೀವ ಪರಬ್ರಹ್ಮರ ಯೋಗ. ಜೀವಭಾವವನ್ನು ತೆಗೆದುಹಾಕಿ ಆತ್ಮಭಾವದಲ್ಲಿ ನೆಲೆಯಾಗಿ ನಿಂತು ಅದೇ ಆಗಿ ಉಳಿಯುವಂತಹದ್ದು. ಆತ್ಮ ಸ್ವರೂಪರೇಣ ಅನ್ನುವಂಥದ್ದು ನಿತ್ಯ ಪ್ರಾಪ್ತಸ್ಯ ಪ್ರಾಪ್ತಿ. Now Krishna concludes by glorifying karma mukti which is accomplished of God himself. ಮತ್ತೆ ಕರ್ಮ ಮುಕ್ತಿ ಹೇಳ್ಯಾನಲ್ಲ, ಅದನ್ನು ಪರಮಾತ್ಮ ಹೇಳ್ಯಾನ. ಹೌದಪ್ಪ, ಹೇಳೇವ್. ಯಾರಿಗೆ ಹೇಳೇವ್ ಅನ್ನೋದು ತಿಳ್ಕೊ. ಯಾರಿಗೆ? ಯೋಗ ಭ್ರಷ್ಟರು ಇರ್ತಾರ ಪಾಪ, ಅವರೆಲ್ಲ ನಿರಂತರವಾಗಿ ಸಗುಣ ಉಪಾಸನೆ ಮಾಡಿರ್ತಾರ. ಅವ್ರಿಗೇನ್ ಗತಿ ಕೊಡ್ಬೇಕು ನಾನು? ಪಾಪ ಅವರು ನಿರಂತರವಾಗಿ ಸಗುಣ ಈಶ್ವರಂದು, ಸಗುಣ ಗಣಪತಿದು, ಸಗುಣ ದೇವಿದು, ಶಿವಂದು, ವಿಷ್ಣುವಿಂದು ಇವೆಲ್ಲ ಉಪಾಸಕರದಾರ. ಅವರು ಮಾಡಿದಾರ ಜೀವನ ಪರ್ಯಂತರ, ಸಾಕ್ಷಾತ್ಕಾರ ಮಾಡಿಕೊಂಡು ಬಂದಾರ ಅವರು. ಅವ್ರಿಗೆ ಗೊತ್ತಿಲ್ಲ ಇನ್ನೊಂದು ಲೋಕದ
ತಮ್ಮ ಸ್ವರೂಪ ತಾವೇ ಅದಾರ ಅನ್ನೋದು ಗೊತ್ತಿಲ್ಲ. ಆದ್ರೂ ಅವ್ರಿಗೆ ನಾ ಏನ್ ಮಾಡೇನಿ, ಆ ರೂಪದಿಂದ ಅವರಿಗೆಲ್ಲಾ ಫಲಗಳನ್ನು ಕೊಟ್ಟೇನಿ. ಅವ್ರಿಗೆ ಅದು ಶಾಶ್ವತ ಅಲ್ಲ ಅನ್ನೋದು ಗೊತ್ತಾಗಿಲ್ಲ. ಅಂತವ್ರಿಗೆ ಹೇಳೇವಿ ನಾವು, ನನ್ನ ಕಡೆ ಬಾ, ಆ ಕಡೆ ಗಮನ ಬೇಡ, ಅದು ಕ್ರಮ ಮುಕ್ತಿ. ಅವ್ರಿಗೆ ಹೇಳೇವಿ. ನೀ ಏನ್ ಮಾಡಿದಿ ಅದನ್ನು ಹೇಳಿದಲ್ಲ ಅಂತ ನೀ ಕೇಳಾಕತ್ತಿ. ಅವ್ರಿಗೆ ಹೇಳೇವ ಅದನ್ನ, ನಿನಗಲ್ಲ, ಉತ್ತಮ ಅಧಿಕಾರಿಗಲ್ಲ. ಅದು ಮಧ್ಯಮ ಅಂತದಾರ, ಕನಿಷ್ಠ ಅಂತದಾರ, ನಿನ್ ನಿಮಿತ್ತ ಮಾಡಿಕೊಂಡು ನಾ ಅವ್ರಿಗೆಲ್ಲ ಹೇಳೇನು ಅಂತ ನಾವು ತಿಳ್ಕೊಳ್ಳೋದು. ಈ ಸೀಕರ್ ರೀಚ್ ವಾಟ್ ಗಾಡ್ ಅಲೋನ್. ನಾವು ಇಲ್ಲಿಂದ ಹೋಗಿ ಆ ಪರಮಾತ್ಮನ ಸೇರೋದು ಅಂದ್ರೆ ಏನು, ಅದೇ ನಾವು ಆಗೋದು. ಟು ನೋ ಈಸ್ ಟು ಬಿಕಮ್, ಟು ನೋ ಈಸ್ ಟು ಬಿಕಮ್ ಅಲ್ಲ, ಟು ನೋ ಈಸ್ ಟು ಬಿ. ಈಗೇನಿದೆ, ನೀನು ದೇವ್ರ ಆಗಕ್ ಹೊಂಟಿದಿ. ವಿಷ್ಣು, ಶಿವ, ಹಿಂಗ ಆ ಲೋಕಕ್ಕೆ ಹೋಗಿ ಅದೇ ಆಗಿ ಉಳಾಕ್ ನಿಂತಿಯಲ್ಲ, ಅದಲ್ಲ ಇಲ್ಲೇ. ಟು ನೋ ಇಸ್ ಟು ಬಿ ಅದ ಆಗುದು, ಅದೇ ಇರುದು. ಆಗುದಂದ್ರೆ ಇಲ್ಲಿ ಇರುವುದು ಐತಿ, ಇಲ್ಲೇ ತಿಳಿಯುದದ, ಆಗುದಿಲ್ಲ ಇಲ್ಲೇ. ತಿಳಿದ ಅದಾಗಿ ಉಳಿಯುದದ. ಇದು ಡೈರೆಕ್ಟ್ ಫ್ಲೈಟ್. ನಾವೇನ್ ಮಾಡೀವಿ, ಎಕ್ಸ್ಪ್ರೆಸ್ ಹತ್ತೀವಿ ಈಗ. ಅದು ವಾಯ, ಅದು ಅಲ್ಲೆಲ್ಲೆಲ್ಲೇ ಸ್ಟೇಷನ್ ಅದ ನೋಡ್ರಿ. ನಾವು ಬೆಂಗಳೂರು ಹೋಗ್ಬೇಕಾದ್ರೆ ಎಷ್ಟು ಸ್ಟೇಷನ್ ಅದಾವ. ದಾವಣಗೆರೆಗೆ ಹಂಗ ಹೋಗ್ಬೇಕು, ಅಲ್ಲಿ ತುಮಕೂರು ಸ್ಟೇಷನ್, ಹಿಂಗೆಲ್ಲಾ ಟ್ರೈನ್ ನಿಂತ್ಕೊಂತ ಹೋಗ್ತದ. ಇದು ಪ್ಯಾಸೆಂಜರು. ನಮ್ದೇನ್ ಹೇಳಕತ್ತೇವಲ್ಲ ಈಗದ ಎಕ್ಸ್ಪ್ರೆಸ್, ಸೂಪರ್ ಎಕ್ಸ್ಪ್ರೆಸ್. ಮತ್ ಅದ್ರಾಗ ಎಲ್ಲಿ ನಿಂದ್ರಂಗಿಲ್ಲ. ಇಲ್ಲಿಂದ ಬಿಟ್ರ ಅಲ್ಲೇ ವಿಮಾನಗಳು, ಇಲ್ಲಿಂದ ಬಿಟ್ರ ಲಂಡನ್ ಸೀದಾ. ಅವೇನಿದಾವಲ್ಲ ಉಳಿದ ಮಾರ್ಗಗಳು, ವಾಯ ಸ್ಟೇಷನ್ಗಳು, ಅಲ್ಲೆಲ್ಲೆಲ್ಲಿ ಇಳಿದು ಹೋಗು. ನಾವೇನ್ ಆರಿಸ್ತೀವ್ರಿ? ಏನ್ ಪ್ಯಾಸೆಂಜರ್ ಗಾಡಿ ಹತ್ಬೇಕು, ಎಕ್ಸ್ಪ್ರೆಸ್ ಹಚ್ಬೇಕು? ಅವ್ರ ಅರ್ಹತೆ ಬೇಕಲ್ಲ. ಅವ ಶ್ರೀಮಂತ ಇರ್ತಾನ, ಹೋಗ್ತಾನ, ಪ್ಲೇನಿಗೆ ಹೋಗ್ತಾನ ಡೈರೆಕ್ಟ್. 1.5 ತಾಸಿನಾಗಂದ್ರೆ ಬೆಂಗಳೂರಿಗೆ ಇರ್ತಾ. ನಾವು ಮಣ್ಣು ವಾದಿವ್ ನಾಮದಾರ್ ಗುರುಗಳು, ನಾವು 1 ತಾಸ್ರಿ. ಇಲ್ಲಿ 4ಕ್ಕೆ ಹತ್ತೇವ, 5ಕ್ಕೆ ಅಲ್ಲೇದಿವಿ ಎಕ್ಸ್ಪ್ರೆಸ್. ಇಲ್ಲಿ ಹೋಗ್ಬೇಕಾದ್ರೆ 6-7 ತಾಸು ಬೇಕ್ರಿ, 8 ತಾಸು ಬೇಕು. ಟ್ರೇನ್ ಹಿಡಿದ್ರ, ಬಸ್ ಹಿಡಿದ್ರ. ಏನ್ರಿ ಗುರುಗಳು, ಇದು ವಿಚಿತ್ರ ಆತ್ಲ. ಇದು 1 ತಾಸಿನಾಗ ಬಂದ್ಬಿಟ್ಟಿವಿ ಇಲ್ಲೇ. ಹಿಂಗೈತ್ ನೋಡ. ಇಳಿಯುವಾಗ ಗಂಟೆ ಹಿಡ್ಕೊಂಡು ಅಂತಿದ್ರು ಅವ್ರು. ಎಷ್ಟು ಚಂದ ಅನುಭವ. ನಾಮದಾರ ಗುರುಗಳ ಪುಣ್ಯ. ನಮ್ಮನ್ನ ಕರ್ಕೊಂಡು ಎಲ್ಲ ದಕ್ಷಿಣ ಭಾರತ ಅಡ್ಡಾಡಿಸಿದ್ರು. ರಮಣ ಮಹರ್ಷಿ ಆಶ್ರಮ 8 ದಿವಸ ಇದ್ದೀವಿ ಅವ್ರನ್ನ ಕರ್ಕೊಂಡ. ಅವ್ರ ಫ್ರೆಂಡ್ ಒಬ್ರಲ್ಲೇ ಇದನ್ನ ಮಾಡಿದ್ರು, ನಮಗ ಪ್ರಮೋಟ್ ಮಾಡಿದ್ರು. ಅವ್ರು ಆಬ್ಸೆಂಟ್ ಇದ್ರು. ಅವ್ರಲ್ಲಿ ಕಾರ್ಯಕ್ರಮ ಕೊಡೋರಿದ್ರು, ಅವರಿಗೆ ಸಂಗೀತ ಕಾರ್ಯಕ್ರಮ. ಅದ್ರಾಗ 2 ಆಬ್ಸೆಂಟ್ ಇದ್ರು. ನೀವ್ ಎಷ್ಟು ಮಂದಿ ಇದ್ರಿ ಅಂತ ಕೇಳಿದ್ರೆ ನಾವು 2 ಅದೇವಂತ. ಬರ್ರಿ, ಅಲ್ಲಿ 2 ಸ್ಥಾನ ಖಾಲಿ ಅದಾವ. ಎಂತಾದ್ರಿ ಸೂಪರ್ ಅದಾವ. ಯಾತ್ರಾ ನಿವಾಸ, ಅಲ್ಲಿ ಯಾರಿಗೂ ಅಲೋ ಇಲ್ಲ. ಅದು ಅವ್ರದ್ದು ಆರಾಧನಾ ಮಹೋತ್ಸವ, ರಮಣ ಮಹರ್ಷಿಗಳದ್ದು. ಎಷ್ಟನೇದನೋ ಇತ್ತದು. ಅಲ್ಲಿ ಜಗನೇ ಸಿಗೋಂಗಿಲ್ಲ, ಅಷ್ಟು ಲಕ್ಷ ಗಟ್ಲೆ ಮಂದಿ. ಅಂತಲೇ ನಮಗ್ ಸ್ಥಾನ ಕರ್ಕೊಂಡು ಹೋಯ್ತು. ಅದು ಪುಣ್ಯ ಹೇಳ್ಕೊಂಡು ಹೋಯ್ತು. 7 ದಿವಸ ಶಾಸ್ತ್ರ ಇಲ್ಲಿ ರಮಣ ಮಹರ್ಷಿಗಳ ಆಶ್ರಮದಾಗ. ಭ್ರಷ್ಟಾನೂಟ. ಆದ್ರೆ ಒಂದು ತೊಂದರೆ ಆಯ್ತು ನಮ್ ಗುರುಗಳಿಗೆ. 21 ಕಿಲೋಮೀಟರ್ 25 ಕಿಲೋಮೀಟರ್ ರೌಂಡ್ ಹೊಡೆದು ಬರ್ಬೇಕ್ರಿ. ಅದು ಪದ್ಧತಿ. ಅದು ಅಲ್ಲಿ 24 ತಾಸಿನಾಗ ಬರ್ಬೇಕು. ನಾನು ಹೇಳಿದೆ, ಸಂಕಲ್ಪ ಮಾಡಿದೆ, ಗುರುಗಳೇ ನಾವು ಯಾವುದೇ ಪರಿಸ್ಥಿತಿ ಒಳಗೆ ಹೋಗೇ ಬಿಡು, ನಾನು ಆಗುಲೋ ನನಗಂದ್ರು. ನಾ ಅದೇನ್ ನಡ್ರಿ ಅಂದ. ಹಂಗ ವಾದಿವು. ಅಲ್ಲಲ್ಲಿಗೆ ಸ್ಟೇಷನ್ಗಳಿರ್ತಾವ, ಹೋಟೆಲ್ಗಳಿರ್ತಾವ, ಅವೆಲ್ಲ ನೀರಿನ ವ್ಯವಸ್ಥೆ ಇರ್ತದ. ಆದಿವ್ರಿ. ಮುಂದ್ ಲಾಸ್ಟ್ ಎಷ್ಟ್ರಿ, ಅರ್ಧ ಏನು 2 ಪರ್ಲಾಂಗಿತ್ತು. ಕುಂತ ಬಿಟ್ರು ಗುರು. ಕೆಲಸ ಆಗೋದಿಲ್ಲಪ್ಪ ನನಗೆ. ಮುಂದಂದ್ರೆ ಟೈಮ್ ಇಲ್ಲಲ್ಲ. ಮುಂದೆ 6 ಒಳಗೆ ಇರ್ಬೇಕು ನಾವು. ಮುಂದ 5 ಆಗೈತಿ. ಹಾಂಗ ಜೈ ಬಜರಂಗ ಬಲಿ ಅನ್ರಿ, ಹೇಳ್ರಿ ಅಂತ ಹೇಳಿ ಎಬಿಸ್ಕೊಂಡ್ ಕೈ ಹಿಡ್ದ ಹಾಂಗ ಬಾಯ್ದಿವ್ರಿ. ಹೋಗಿ ಮುಟ್ಟೆ ಬಿಟ್ಟಿವಿ. ರೀಚ್ ಅವರ್ ಟಾರ್ಗೆಟ್. ಇದು ಲೌಕಿಕವಾಗಿ. ಇದು ನಾವು ಅಲ್ಲಿ ಹೋಗಿ ಬಂದೀವಿ ಅನ್ನೋದಕ್ಕೆ ಇದರ ಅರ್ಥ ಏನು? ಪುಣ್ಯ ನಮ್ಮನ್ನ ತೀರ್ಥ ಕ್ಷೇತ್ರಕ್ಕೂ ಕರ್ಕೊಂಡು ಹೋಗ್ತದ, ಜ್ಞಾನವನ್ನು ಮಾಡಿಸ್ಕೊಡ್ತದ. ಅರ್ಥಾತ್ ನಾವು ಹೊಳೆ ನರಸೀಪುರಕ್ಕೆ ಹೋಗಿ ಅಲ್ಲಿ 7 ದಿವಸ ಇದ್ದು, ಅಲ್ಲಿಂದ ಅಲ್ಲೇ ನಮಗ್ ಮಾರ್ಗ ಸಿಕ್ತು. ಹಿಂಗ ಈ ಮಾರ್ಗಗಳು ಹೊಯ. ಯಾಕೆ ಹೇಳಾಕತ್ತೀನಿ ಇದನ್ನ? ಅದ ಹೇಳುವ ಉದ್ದೇಶ ಇಷ್ಟ. ಮಾರ್ಗಗಳದಾವು, ಯಾತ್ರಾ ನಿವಾಸಗಳದಾವ. ಅಲ್ಲಲ್ಲಿಗೆ ಹೋಗ್ಬೇಕು. ವೈಷ್ಣವಿ ದೇವಸ್ಥಾನಕ್ಕೆ ಹೋಗಿದ್ವಿ ನಾವು. ಅಲ್ಲಿಂದ ಎಲ್ಲಿ ಉತ್ತರ ಕಡೆ ಝಾನ್ಸಿ ಅಲ್ಲ, ಅಲ್ಲೇ ಕಾಶ್ಮೀರದ ಹತ್ತಿರ ಅದ ನೋಡ್ರಿ, ಗುಡ್ಡದ ಅದು. ಅಲ್ಲಿ ಹೋಗಿ ನಾವು 21 ಕಿಲೋಮೀಟರ್ ಮ್ಯಾಲ ಹೋಗ್ಬೇಕ್ರಿ. ಬಹಳಷ್ಟು ರೊಕ್ಕ ಕೊಟ್ಟವ್ರನ್ನ ಕುದುರೆ ಮೇಲೆ ಕರ್ಕೊಂಡು ಹೋಗ್ತಾರ, ಕೆಲವ್ರನ್ನ ಹೊರಸ್ ಮೇಲೆ ತಗೊಂಡ್ ಹೋಗ್ತಾರ. ನಾವು ನಡ್ಕೊಂತ ಹೋಗೋಣ ಸಂಕಲ್ಪ ಮಾಡಿದೀವಿ. ಸಾಧಾರಣ ಒಂದು ಕೇದಾರ್ನಾಥ್ ಹೇಳ್ರಿ ಅಪ್ಪರ.
ಅಲ್ಲ 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 ಅಲ್ಲ, ವೈಷ್ಣವಿ ದೇವಸ್ಥಾನ ಜಮ್ಮು. ಹಾ ಜಮ್ಮು 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 ವೈಷ್ಣವಿ ದೇವಸ್ಥಾನ 21 ಕಿಲೋಮೀಟರ್ ಹೋಗ್ಬೇಕ್ರಿ. ಹೌದ್ರಿ. ಬಾಳ ತ್ರಾಸ. ಅಲ್ಲಲ್ಲಿಗೆ ಸ್ಟೇಷನ್ ಅದಾವ, ಊಟದ ಉಪ ಎಲ್ಲಾ ಅದಾವ ಅಲ್ಲೇ. ಅಲ್ಲಲ್ಲಿಗೆ ಹೋಗಿ ಬರ್ಬೇಕು. ಅದನ್ನು ಮಾಡಿದೀವಿ. ಬಾಳ ಎಲ್ಲಾ ದಕ್ಷಿಣ ಭಾರತ ಎಲ್ಲಾ ಅಡ್ಡಾಡಿ ಬಂದಿವಿ. ಈಗ 2-3 ವರ್ಷ ಹಿಂದಿದು. ಅವ್ರ ಗುರುಗಳ ಮಟ್ಟ ಬಿಟ್ಟಿಲ್ಲ ನಾವು. ಎಲ್ಲೇ ಹೋದ್ರು ನಮ್ಮನ್ನ ಕರ್ಕೊಂಡು ಅವ್ರು ಹೋಗ್ತಾರ, ನಾವ್ ಆದ್ರೆ ಅವ್ರನ್ನ ಕರ್ಕೊಂಡು ಹೋಗ್ತೀವಿ. ಚಿಂಚನಗಿರಿಗೆ ಬರಾಕ್ ಮನುಷ್ಯರು ಹಾಕಿಲ್ಲ ಅವ್ರಿಗೆ. ಅಲ್ರಿ ಹೊಳೆ ನರಸಿಂಹಕ್ಕೆ ಬರಾಕ್ ತಯಾರಿಲ್ಲ. ನೋಡ್ರಿ ಹಂಗ ಬರ್ರಿ, ಅಲ್ಲಿ ಶಾಸ್ತ್ರ ಚಿಂತನೆ ಮಾಡೋಣ, ಅಲ್ಲಿ ಏನ್ ಹೇಳ್ತಾರ ಅದನ್ನ ನಿರಂತರ ಮಾಡೋಣ. ಇಲ್ಲಿ ಏನ ಅದೊಂದು ಸ್ಥಾನ ಪ್ರತ್ಯಾರ ಆಕೈತಿ, ಬರ್ರಿ ಇಲ್ಲೇ ಇದ್ದ ಬೇಜಾರಾಗಿರ್ತೈತಿ ಅಂತ ಅನ್ಕೂಲೆ ಬಂದ್ರು. ಒಲದ ಬಂದ್ರು. ಅವ್ರಿಗೆ ಆನಂದ ಆತಲ್ಲೇ. ಇಲ್ಲಿ ದಿನನಿತ್ಯ ನಾ ಕೇಳಿ ಶಾಸ್ತ್ರ ಇವರ ನಮ್ ಗುರುನಾಥ ಆರೂಢ ಮಹಾರಾಜರು, ಇವರೇ ಎಲ್ಲ ಸಹಜಾನಂದಪ್ಪಗಳು, ರಾಮಚಂದ್ರಣ್ಣರು, ಇವರೇ ಅಲ್ಲಿ. ಅವ್ರ ಮುಖಾಂತರವಾಗಿ ನಾವೆಲ್ಲ ಅಲ್ಲಿ ಭಗವದ್ಗೀತಾ ಎಂತಾದ್ರಿ, ಆಮೇಲೆ ಎಲ್ಲಾ ವಿಷಯಗಳನ್ನ ಕಲ್ತೀವಿ. ಅವ್ರು ಕೇಳಿದ್ ಬಂದದನ್ನ ಅಲ್ಲಿ ಎಲ್ಲಾ ಮಂದಿ ಕರ್ಕೊಂಡು ಈಗ ಹೆಂಗ್ ಮಾಡಾಕತ್ತೀವಲ್ಲ, ಅಲ್ಲಿ ಆದ್ರೂ ಕೂಡ ಇದೇ ಇತ್ತು ನಮ್ ಚಿಂತನ. 10-15 ಮಂದಿ ಬರ್ತಿದ್ರು. ಹೇಳಿದ್ರೆ ಅವತ್ ಮಾಡೇ ಬಿಡೋದು ಅದನ್ನ. ಹಿಂಗೆಲ್ಲ ನಾವು ಅವ್ರ ಸಂಪರ್ಕಗಳು ಬಂದು ಏನೋ ಒಂದ್ ಸ್ವಲ್ಪ ಕಣ್ ತೆಗೆದೇವಿ. ಈಗ ಬೆಕ್ಕಿನ ಮರಿ ಇದ್ದಂಗ ನಾವು ಇಲ್ಲಿ ಬಂದಾಗ ಏನು ಇದ್ದಿದ್ದಿಲ್ಲ. ಅವ್ರ ಜೊತೆ ಆಡಿ ಸ್ವಲ್ಪ ಈ ಕಣ್ ತೆಗೆದೇವಿ, LKG ಬಂದೇವಿ ಅಂತ ಅರ್ಥ. ಅವ್ರ ಮಾತ್ರ ಬಿಡುದಿಲ್ಲ ನಾನು, ಅವ್ರ ಬೆನ್ ಹತ್ತಿ ನಾವು ನೀವೆಲ್ಲರೂ ಕೂಡಿ ಹತ್ತೇವಿ. ಹತ್ತೇ ಬಿಡು, ನಮ್ಮನ್ನ ಮುಕ್ತ ಮಾಡೋ ಮಟ್ಟ ಬಿಡೋದು ಬೇಡ. ಅವ್ರು ಸೆರಗ್ ಹಿಡ್ಕೊಂಡ ಹೋಗು ಇರ್ಲಿ. ಈ ಪ್ರಕಾರವಾಗಿ ನಾವು ದೇವರ ಆಗುವಂತದ್ದು. ಟು ನೋ ಇಸ್ ಟು ಬಿ. ಸೀಕರ್ ರೀಚ್ ವಾಟ್. ನಾವು ಹುಡ್ಕಾಕತ್ತೀವಲ್ಲ, ಏನ್ ಹುಡುಕ್ಬೇಕು? ಹುಡುಕಿರು ಸಿಗುದಿಲ್ಲ ಅಂತ ಹೇಳ್ಯಾರ ಅವರು. ಸೀಕರ್ ಶುಡ್ ಬಿಕಮ್ ಸೀನ್. ಸೀರ್ ಅಂದ್ರೆ ನೋಡುವವ, ಹುಡುಕುವವ, ನೋಡುವವ. ದೃಷ್ಟ, ಸಾಕ್ಷಿ, ಚೇತ, ಕೇವಲ ನಿರ್ಗುಣಶ್ಚ. ಹುಡುಕ್ತೇವ ಅಂದ್ರೆ ಹುಡುಕೋವನೇ ಆಗ್ಬಿಡ್ರಿ. ಹುಡುಕೋವನ ಸ್ವರೂಪ ನೀವಿದ್ದೀರಿ. ಏನ್ ಹುಡುಕ್ತೀರಿ ನೀವು ಹೊರಗೆ? ಅದ್ರ ಸ್ವರೂಪ ನೀವಿದ್ದೀರಿ. ಬಿಕಮ್ ಸೀನ್. ಸೀನ್ ಅಂದ್ರೆ ಹೊರಗಿಂದು. ಸೀಕರ್ ಅಂದ್ರೆ ಹುಡುಕವ. ಸೀರ್ ಅಂದ್ರೆ ನೋಡುವವ. ದೃಕ್, ದೃಷ್ಟ, ದೃಶ್ಯ, ಅದು 3 ಅದಾವ ತ್ರಿಪುಟಿಯಲ್ಲಿ. ದೃಕ್ ನೋಡವ, ದೃಶ್ಯ ನೋಡಲ್ಪಡುವಂತದ್ದು, ದೃಶ್ಯ. ಹೀಗೆ ದೃಕ್, ದೃಶ್ಯ, ದೃಷ್ಟ. ಆ ತ್ರಿಪುಟಿ ರಹಿತವಾದಂತ ನಾ ಅದೇನಿ. ದೃಕ್ ರೂಪ ಪರಮಾತ್ಮ ಇದೀನಿ ಅನ್ನೋದು ನೋಡ್ರಿ. ನೀವು ಹೊರಗೆ ನೋಡ್ತೀರಲ್ಲ, ಅದು ನೀವಾಗಿ ನೋಡಿ ಅಂತ ಅರ್ಥ ಇಲ್ಲೇ. ದೃಕ್ಕಾಗಿ ನೋಡಿ, ಶೀರಾಗಿ ನೋಡಿ. ಶೀರ್ ಅಂದ್ರೆ ನೋಡುವವನಾಗಿ, ಸಾಕ್ಷಿಯಾಗಿ ನೋಡಿ ಅಂತ ಅರ್ಥ. ವಿಷಯಿಯಾಗಿ ನೋಡಿ, ದೃಕ್ಕಾಗಿ ನೋಡಿ. ನೋಡುವವನ ಸ್ವರೂಪವನಿದ್ದಂದ್ರ ನೀವು ಆ ನೋಡುವವನೇ ಆಗ್ರಿ, ಸಾಕ್ಷಿನೇ ಆಗ್ರಿ. ಸಾಕ್ಷಿ ಏನು ಸಂಬಂಧ ಇರುದಿಲ್ಲ ನಮಗ, ಯಾವ್ದು ಅಂಟಿರುವುದಿಲ್ಲ. ಸ್ವಯಂ ಪ್ರಕಾಶ ತುಮ್ ಬೋಧ ಸಾಕ್ಷಿ. ಸ್ವಯಂ ಪ್ರಕಾಶ ಅರುವತ ಅದಾನ, ಜ್ಞಾನ ರೂಪ ಅದಾನ, ಬೋಧ. ಅದಾಗಿ ಉಳಿದಿವಂದ್ರೆ ಸಮಸ್ಯೆನೇ ಇಲ್ಲ. ಅವ ಜೀವನ್ ಮುಕ್ತ. ಅದಕ್ಕ ಇಲ್ಲಿ ಇದನ್ನ ಯಾಕೆ ಹೇಳಾಕತ್ತೀವಿ? ಕ್ರಮ ಮುಕ್ತಿಗೆ ಮತ್ತು ಜೀವನ್ ಮುಕ್ತಿಗೆ ಏನ್ ವ್ಯತ್ಯಾಸದ? ಇಲ್ಲಿ ತನ್ನ ಬೋಧೆಯನ್ನ ಪರಮಾತ್ಮ ಹೇಳ್ತಿದ್ದಾನೆ. ಯೋಗ ಅಂದ್ರೆ ಇಲ್ಲಿ ತನ್ನ ಸ್ವರೂಪವನ್ನ ಮರೆಯದೇ ಇರುವುದು. ಅಂದ್ರೆ ಚಿತ್ತದ ಒಂದು ವೈಶಾಲ್ಯತೆಯನ್ನ ಹೆಂಗ್ ಪರಮಾತ್ಮ ಮ್ಯಾಲ್ ಕರ್ಕೊಂಡು ಹೋಗ್ತಾನ ನೋಡ್ರಿ. ಪ್ರತಿಯೊಂದು ನಮಗ ಪತಂಜಲಿ ಒಳಗೂ ಐತ್ರಿ, ಅಲ್ಲಿ ಮುಕ್ತಿ ಹೇಳ್ತಾರ. ಆ ಮುಕ್ತಿ ಏನದಲ್ಲ, ಇಲ್ಲಿ ದುಃಖಗಳು ಹೋಗೋದಿಲ್ಲ, ಅಜ್ಞಾನ ನಿವಾರಣೆ ಆಗೋದಿಲ್ಲ, ಸಮಾಧಿ ಆಗ್ತದ, ಆನಂದ ಇರ್ತದ. ಎಲ್ಲಿ ಮಠ ಮನಸ್ಸು ನಿಂದಿರ್ತದ ಅಲ್ಲಿ ಮಠ ಆನಂದ ಆಗ್ತದ. ಮುಂದೆ ಹೊರಗೆ ಬಂದಂದ್ರೆ ವ್ಯವಹಾರ ಪ್ರತಿಬಂಧಕ ಮಾಡ್ತದೆ. ನೀವು ಹೊರಗೆ ಬಂದಂದ್ರೆ ಜ್ಞಾನ ಯೋಗಿ ವ್ಯವಹಾರ ಪ್ರತಿಬಂಧಕ ಆಗೋದಲ್ಲ, ಮಿಥ್ಯೆ ಆಗಿರ್ತದ. ಆ ಪತಂಜಲಿ ಯೋಗಿಗಳಿಗೆ ವ್ಯವಹಾರ ಮಿಥ್ಯೆ ಆಗ್ತತೇನು? ಆವರಣ ನಾಶ ಆಗಿರೋದಿಲ್ಲ ಅವ್ರದ್ದು. ಇವನು ಪ್ರತಿಯೊಂದು ಯೋಗ ಆಗ್ತತಿ. ಇವ ಎಲ್ಲಿ ನೋಡ್ತಾನ, ನೋಡಿದಡೆಯಲ್ಲ ನೀನೇ ದೇವ. ಸರ್ವಾತ್ಮಕ ದೃಷ್ಟಿ ಇವಂದಿರ್ತದೆ, ಅವಂದಿರುವುದಿಲ್ಲ. ಪರಮಾತ್ಮನ ನೋಡ್ತಾನ, ಪ್ರತಿಯೊಂದು ಕಡೆ ತನ್ನನ್ನೇ ನೋಡ್ತಾನ. ಏನ್ ನೋಡ್ತಾನ ಅದ ಯೋಗ ಅವಾಗ. ಪ್ರತಿಯೊಂದು ಕೆಲಸ ಯೋಗ, ಪ್ರತಿಯೊಂದು ಉಸಿರಿನ ಯೋಗ. ಯೋಗ ಅಂದ್ರೆ ತನ್ನ ಸ್ವರೂಪ, ಅದೇ ಸಮಾಧಿ. ಅದಕ್ಕೆ ಇಲ್ಲಿ ಯಾವ್ದದ? ಕೃಷ್ಣ ಗತಿನೂ ಇಲ್ಲ, ಶುಕ್ಲ ಗತಿನೂ ಇಲ್ಲ. ಮತ್ತೆ ಯಾವ ಗತಿ? ಇದಕ್ಕೆ ಏನನ್ನೋದು? ಶುದ್ಧ ಗತಿ. ಅದಕ್ಕ ಈ ಶುದ್ಧ ಗತಿಯನ್ನ ಒಂದ್ರಿ. ಈ ಶುಕ್ಲ ಮತ್ತು ಕೃಷ್ಣ ಗತಿಗಳು ಯಾವುದೋ ಒಂದು ಕಾಲಕ್ಕೆ ಒಳಪಟ್ಟವು, ಕಾಲಕ್ಕೆ ಸೀಮಿತದವು.
ಇದು ನಿಂದೇನದಲ್ಲ ಗತಿ. ದೇಶ ಕಾಲಾತೀತ, ದೇಶ ಕಾಲಗಳನ್ನ ಮೆಟ್ಟಿ ಮ್ಯಾಲ ಹೋಗ್ಯದ. ಇದು ತನ್ನ ಅಂಕಿತಲ್ಲಿ ಇಟ್ಕೊಂಡದ. ಈಶ್ವರನಿಗ ಇಲ್ಲವು ದೇಶ ಕಾಲಗಳು, ತನ್ನ ಅಂಕಿತೊಳಗದ. ಯಾಮೋಹ ಕರಿಮಾಯ, ಈ ದೇಶ ಕಾಲಗಳು ಯಾಮೋಹ ಮಾಡಿಲ್ಲ, ಜಗತ್ತು ವ್ಯಾಮೋಹ ಮಾಡಿಲ್ಲ. ಇನ್ನು ಪರಮಾತ್ಮ ವ್ಯಾಮೋಹ ಮಾಡ್ತಾವ. ಹಾಗೆ ಸ್ವರೂಪ ಯೋಗವನ್ನ ಕುರಿತು ಪರಮಾತ್ಮ ಹೆಗ್ಗಳಿಕೆಯನ್ನು ಹೇಳ್ತಿದ್ದಾನೆ. ಮುಕ್ತಿ ಅಪರೋಕ್ಷದ, ಅವೆಲ್ಲ ಪರೋಕ್ಷದವು, ಅಲ್ಲಿ ರಗಡದಾವು ಮುಕ್ತಿ. 4 ನಮೂನಿ ಮುಕ್ತಿ ಹೇಳ್ಯಾರ ಅವರು. ಯಾವ್ರಿ 4 ನಮೂನಿ ಮುಕ್ತಿ ಹೇಳ್ರಿ ಯಾರೊಬ್ರು? ಶಗುಣ ಯೋಗದಲ್ಲಿ 4 ನಮೂನಿ ಮುಕ್ತಿ ಹೇಳ್ಯಾರಲ್ರಿ, ಗೌಡ್ರ ಹೇಳ್ರಿ. ಸಾಮೀಪ್ಯ, ಸಾರೂಪ್ಯ, ಇದೇ ಮುಕ್ತಿ ಅಂದ್ರೆ ಜ್ಞಾನಿದಮ್ಮ ಅದು. ಸಾಲೋಕ್ಯ, ವೆರಿ ಗುಡ್. ಸಾರೂಪ್ಯ, ಸಾಮೀಪ್ಯ, ಸಾರೂಪ್ಯ. ಆ ಲೋಕದೊಳಗೆ ಅಲ್ಲೇ ಆಗಿರೋದು, ಆ ಲೋಕದ ಆನಂದವನ್ನು ಪಡೆಯುವುದು, ಅದೇ ಆಗಿ ಉಳಿಯೋದು. ಅದರಂಗನ ಸೇಮ್ ಆ ಕೃಷ್ಣನಂಗ ಆಗಿರೋದು, ಅಂತ ಕೃಷ್ಣಂಗ ಆಗೋದು, ಆ ಲೋಕದಾಗಿರೋದು. ಸಾಲೋಕ್ಯ, ಸಾಮೀಪ್ಯ ಅವನ ಸಮೀಪದಾಗ ಇರೋದು, ಮಂತ್ರಿಗಳು ಹೆಂಗಿರ್ತಾರಂಗ. ಆಮೇಲೆ ಸಾರೂಪ್ಯ ಅವನ ಆಕಾರ ಇರೋದು, ಸಾಯುಜ್ಯ ಅವನೇ ಆಗಿರೋದು. ಇವೆಲ್ಲ ಏನದಾವು? ಇವೆಲ್ಲ ಸಗುಣದೊಳಗ ನಾಶವಂತದಾವ. ಆ ಲೋಕ ಇರೋ ಮಟ್ಟ ಅಷ್ಟ. ಆ ಲೋಕ ಮುಗಿದ ನಂತರ ಪುಣ್ಯ ಬಾಳಿ ಬರ್ಬೇಕು. ಇಂದ್ರನು ಕೂಡ ಅವು ತಾತ್ಪೂರ್ತಿಕ ಆ ಸ್ಥಾನಕ್ಕೆ ಮತ್ತೊಬ್ಬ ಬರ್ತಾನ. ಸ್ಥಾನಗಳವು ಫೈನಾನ್ಸ್ ಮಿನಿಸ್ಟರ್ ಹಿಂಗೆಲ್ಲ ಅದಾವಲ್ಲ, ಆ ಸ್ಥಾನಗಳು ಅಲ್ಲಿ ಬೇರೆದವ್ರು 5 ವರ್ಷಕ್ಕೊಮ್ಮೆ ಹೋಗ್ತಾರ. ಹಂಗ ಇಲ್ಲಿ ಕೂಡ ಆ ಪುಣ್ಯ ಕಟ್ಟಿಕೊಂಡು ಅವನ್ ತೀರಿದ ಮೇಲೆ ಮತ್ತೊಬ್ಬ ಹೋಗ್ತಾನ ಆ ಲೋಕಕ್ಕೆ, ಇಂದ್ರ ಲೋಕಕ್ಕೆ, ಬ್ರಹ್ಮ ಲೋಕಕ್ಕೆ, ಆಮೇಲೆ ವಿಷ್ಣು ಲೋಕಕ್ಕೆ. ವಿಷ್ಣುನ ಮೇನಲ್ಲ, ಇಲ್ಲಿ ಒಬ್ಬ ವಿಷ್ಣು ಅದಾನಂತ ಅಲ್ಲ. ಆ ವಿಷ್ಣುವನ ಪದವಿಯನ್ನ ಪಡ್ಕೊಳಕ ಇಲ್ಲಿ ಹೋಗ್ತಾನೆ ಇನ್ನೊಬ್ಬ ಬಾಳ ಪುಣ್ಯ ಮಾಡಿದವ ಶಿವ. ಆ ಶಿವ ನೀವ ಯಾವ ಉಪಾಸನ ಮಾಡ್ತಾನಲ್ಲ, ಹೆಚ್ಚಿನ ಪುಣ್ಯ ಪಡೆದು ಆ ಶಿವಲೋಕಕ್ಕೆ ಹೋಗಿ ಶಿವ ಹಾಕನವ. ಇವೆಲ್ಲ ಇರೋದವ ಸಾಯುಜ್ಯ. ಇವೆಲ್ಲ ನಾವ್ ಹೇಳುದು, ಪರಮಾತ್ಮ ಹೇಳ್ತಾ ಇದ್ದಾನ, ಅವರೆಲ್ಲ ಹೇಳ್ತಿರ್ತಾರ. ಅವಲ್ಲ, ಅವು ಸಗುಣ ರೂಪದೊಳಗದಾವ. ಕ್ಷೀಣೆ ಪುಣ್ಯ ಅವೆಲ್ಲ ಕ್ಷೀಣನೆ ಆಗ್ತಾವ, ಲೋಕಗಳ ನಾಶ ಆಗ್ತಾವ. ಆದ್ರೆ ಇಲ್ಲಿ ಏನದಲ್ಲ, ಗತಿ ಪರಮಗತಿ. ಇಲ್ಲಿ ವೈಕುಂಠ ಗತಿ ಅಲ್ಲ, ಪರಮಗತಿ, ಪರಂಧಾಮ. ಕ್ರಮ ಮುಕ್ತಿ ಅಲ್ಲ, ನೇರವಾದಂತ ಮುಕ್ತಿ. ಸೊ ನೆವರ್ ಇಂಟರ್ಪ್ರೆಟ್ ದೀಸ್ 2 ಶ್ಲೋಕಾಸ್ ಆಸ್ ರೆಫರಿಂಗ್ ಟು ದಿ ಟೈಮ್. ಹಾಗೆ ಇಲ್ಲಿ ಆವು ಲೋಕಗಳನ್ನು ಹಿಡಿಯಾಕ ಹೋಗ್ಬೇಡ್ರಿ. ನೇರವಾದ ಮಾರ್ಗದ ಸಾಕ್ಷಾತ್ದ ಈ ಸಾಕ್ಷಾತ್ವಾದಂತ ಪರಮಗತಿಯನ್ನ ಅಥವಾ ಪರಂಧಾಮವನ್ನ ಹೊಂದ್ಬೇಕನ್ನುವಂತ ನೇರ ಗುರಿಯನ್ನ ಇಟ್ಕೊಳ್ರಿ ಅನ್ನುವಂಥದ್ದು ಬಹಳ ಕಳಕಳಿ. ಇದ ಬೀಜ ರೂಪವಾಗಿ ಮುಂದಿನ 9ನೇ ಶ್ಲೋಕಕ್ಕೆ ಹೋಗ್ತದ. ಅಂತ ಯಾವ ಬೀಜ ರೂಪವಾದಂತ ಈ ಶ್ಲೋಕದೊಂದಿಗೆ ಆ ಯಾವ ವಿಚಾರವನ್ನ ನಾವೆಲ್ಲರೂ ಆ ಕ್ರಮ ಮುಕ್ತಿಯನ್ನು ಬಿಟ್ಟು, ಆ ಒಂದು ರುಚಿಯನ್ನ ಬಿಟ್ಟು, ಯಾವ ಹಿತವನ್ನು ಬಯಸ್ತಕ್ಕಂತ ನಮ್ಮ ನೇರವಾದ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ಅನ್ನುವಂತ ಮುಕ್ತಿಯನ್ನ ಪಡೆದು ನಾವು ನೀವೆಲ್ಲರೂ ಇದೇ ಜನ್ಮದಲ್ಲಿ ಈಗಲೇ ಮುಕ್ತದೇವು. ನಾವು ಈಗ ಇಲ್ಲ ಅನ್ನಂಗಿಲ್ಲ, ಈಗಲೇ ಮುಕ್ತದೇವಿ. ಸ್ವಲ್ಪ ಅವರನ್ನ ಕಾಡಾಗ್ತದ, ಅದನ್ನು ಸ್ವಲ್ಪ ಸರಿಸಿಬಿಡೋಣ. ನಾವು ಈಗಿಂದಲೇ ಜೀವನ್ ಮುಕ್ತರ ಅನ್ನುವಂತ 2 ಮಾತುಗಳನ್ನು ಹೇಳಿ ನನ್ನ ಮಾತಿಗೆ ವಿರಾಮ. ದುಂಡಪ್ಪ ಗುರುಗಳಿಗೆ ಅನಂತ ಧನ್ಯವಾದಗಳು. ಎಲ್ಲ ಮಹಾತ್ಮರಿಗೂ ಅನಂತ ನಮಸ್ಕಾರಗಳು. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರಗಳು. ಗುರುಗಳಿಗೆ ಎಲ್ಲರಿಗೂ ಮಹಾತ್ಮರಿಗೂ ನಮಸ್ಕಾರಗಳು. ಹಂಗಾರೆ ನೀವ ಅನ್ರಿ, ಆರತಿ ಅಂದ್ಬಿಡ್ರಿ ನೀವ. ಈಗ ಸಾವಂತೆ ನೋಡ್ರಿಪ್ಪ. ಅನ್ರಿ.